आपका बी न्यूज नेशन में मैं हूं आबिद हुसैन शेख। एडीजीपी आलोक कुमार ने सुनी जनता की फरियाद। बीजापुर शहर के चिंतन हॉल में राज्य के लॉ एंड ऑर्डर एडिशनल डायरेक्टर जनरल ऑफ पुलिस आलोक कुमार ने शहर के चिंतन हॉल में बीजापुर शहर के अहाते में आने वाले सभी लोगों के लिए शिकायतों को सुनने और हल करने का कार्यक्रम करके इनकी फरियाद सुनी गई, जिसमें लैंड माफिया, धोखाधड़ी, लूटमार, हत्या जैसे संगीन आपराधिक मामलों से जुड़े पीड़ित लोगों के मामलों को मौके पर ही थाना अधिकारियों को सूचना देकर जल्द इन दुखियारों की समस्या हल करने की सख्त चेतावनी दी। एडीजीपी आलोक कुमार ने इस मौके पर उत्तर वलय के आईजीपी सतीश कुमार, एसपी एचडी आनंद कुमार, एडिशनल एसपी राम अरसदी के अलावा सभी थाना अधिकारी और बड़ी संख्या में शिकायतकर्ता रहे मौजूद। ಇಪ್ಪತ್ತೈದನೇ ತಾರೀಕು ಟೈಮ್ ಕೊಡಿ, ಗೊತ್ತಾಯ್ತಾ? ಇಲ್ಲ ಮತ್ತೆ ದಸ್ಕೀರ್ ಮಾಡಿಕೊಂಡು ಅಂತ ಡ್ಯೂ ಪ್ರೊಸೆಸ್ ಆಫ್ ಲಾ ಫಾಲೋ ಮಾಡಿ ಅವ್ರಿಗೆ ಮತ್ತೆ ಸಸ್ಪೆನ್ಷನ್ ಆಗಲಿ, ಅವ್ರಿಗೆ ಆನಂದ್ ಮತ್ತೆ ಡಿ ನಡೆಸ್ಕೊಂಡು ಮನೆಗೆ ಹೋಗ್ಬೇಕು ಅವನಷ್ಟೇ. ಅಲ್ಲ ಅದೇ ಅರೆಸ್ಟ್ ಮಾಡ್ಕೊಂಡು ಅಲ್ಲ 5 ದಿವಸ ಟೈಮ್ ಕೊಡಿ ಅವ್ರಿಗೆ. ನೋಡಿ ದುಡ್ಡು ಸಿಕ್ಕರೆ ಪಾಪ ಒಳ್ಳೆ ಆಗತ್ತೆ ಅವ್ರಿಗೆ. ಅವ್ನು ದುಡ್ಡು ಕೊಡೋದು ಈಗ ಕೂಡ ಅವನು ಕುರಿತರಿ ಎಲ್ಲ ಮಾಡ್ಕೊಡ್ತೀನಿ. ರೊಕ್ಕ ಇಲ್ಲ ಅದನ್ನ ನೋಡಿ ನಾವು ಇನ್ನೂ ಅವನಿಗೆ 5 ದಿವಸ ಟೈಮ್ ನಾನು ಕೊಡ್ತೀನಿ, ಗೊತ್ತಾಯ್ತಾ? ರೊಕ್ಕ ಬರ್ಲಿಕ್ಕೆ ಅಂದ್ರೆ ನಡೀತಂದ್ರೆ ಅವ ನೌಕರಿ ಮಾಡ್ಕೊಡ್ತಿತ್ತಂದ್ರೆ ನೋಡಿ ನಿಮ್ಗೆ ಬೇಕಾದ್ರೆ ಇವತ್ತೇ ನಾನು ಅರೆಸ್ಟ್ ಮಾಡಿಸ್ಬಿಡ್ತೀನಿ, ಅವ್ರನ್ನ ಮನೋತಿ ತೆಗಿತೀನಿ. ಇವತ್ತೇ ಅರೆಸ್ಟ್ ಇವತ್ತೇ ನೀವು ಹೋಗಿ ಅರೆಸ್ಟ್ ಮಾಡಿ ಪ್ರೊಸೀಜರ್ ನೀವು ಅದ್ರ ಮಾಡಿಸಿ ಏನಿದೆ ಅದು ಸರಿಯಾಗಿ ಡಿ ಯಾರ್ದಿಂದ ಮಾಡ್ತೀರಾ ನೋಡಿ. ನಿಮ್ಮ ಆಫೀಸರ್ಸ್ ಯಾರು ಒಳ್ಳೆ ನೋಡಿ, ಐಜಿ ಸಾಹೇಬ್ ಇದ್ದಾರೆ, ಡಿ ನಾವು ಮಾಡ್ತೀವಿ. ಸರಿ ಈಗ ಹೇಳ್ತಾ ಇದೆಯಲ್ಲ, ನಾವು ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಅವರು ಒಳ್ಳೆ ಉದ್ದೇಶಕ್ಕಾಗಿ ದುಡ್ಡು ವಾಪಸ್ ಪಡಿಸೋಣ ಅವರು ಪ್ರಯತ್ನ ಪಟ್ಟಿದ್ದಾರೆ, ಅದು ಆಗ್ತಾ ಇಲ್ಲ. ಈಗ ನಮ್ಗೆ ಕೂಡ ದಾರಿ ಇಲ್ಲ, ಅವನಿಗೆ ಕೂಡ ಮನೆ ಕಳಿಸ್ಬೇಕು, ಅಷ್ಟು ನಾವು ವ್ಯವಸ್ಥೆ ನಾವು ಮಾಡ್ತೀವಿ. ಅವನಿಗೆ ಫಸ್ಟ್ ನೋಡಿ ಈಗ ಅದು ಹೊಲ ನಾನು ಅದಕ್ಕೆ ಅದೇ ನಾನು ಹೇಳಿದೆ, ಕೊಡೋದು ಅವನಿದ್ರೆ ಕೊಡ್ಬೇಕಾಗಿತ್ತು. ಇಲ್ಲ ಮತ್ತೆ ಈಗ ನಾವು ಪೊಲೀಸ್ದು ಏನು ಇದು ಆಗ್ಬೇಕು ಅವನ ಮೇಲೆ ಇದು ಆಕ್ಷನ್ ನಾವು ಅದಕ್ಕೆ ಬರ್ತೀವಿ, ಗೊತ್ತಾಯ್ತಾ? ನೋಡಿ ಅವನಿಗೆ ಅರೆಸ್ಟ್ ಮಾಡ್ಕೊಂಡು ಒಳಗೆ ಹಾಕೊಂಡು ನೌಕರಿಯಿಂದ ಮತ್ತೆ ತೆಗಿಲಿಕ್ಕೆ ನಾವು ಇದು ಮಾಡ್ತೀವಿ. ಅದು ಮಾಡಿ ರಿಪೋರ್ಟ್ ಕಳಿಸಿ ಆನಂದ್ ಐಜಿ ಅವರಿಗೆ ಇದು ಮಾಡ್ಕೊಂಡು ಏನೇನಾದ್ರು ಮಾಡಬೇಕು ಅದು ನೋಡಿ ಒಂದು ಒಳ್ಳೆ ಡಿ ಮಾಡಿಸ್ಕೊಂಡು ಕಳಿಸ್ಕೊಂಡು. ಯಾಕಂದ್ರೆ ಈಗೆಲ್ಲ ನಾನು ನಿಮ್ಗೆ ಹೇಳಿದ್ದೇನೆ, ಪೊಲೀಸ್ ಜನನು ಇಲ್ಲದೆ ಪೊಲೀಸ್ ಸಂಘದ ಹೆಸರು ಬಳಸ್ಕೊಳ್ಬಾರ್ದು, ಗೊತ್ತಾಯ್ತಾ? ಯಾರು ಪೊಲೀಸ್ನವರು ಇದ್ದಾರೆ ಅಷ್ಟೇ ಬಳಸ್ಕೊಂಡು. ಯಾವ ಸಾರ್ವಜನಿಕ ಪೊಲೀಸ್ ಸಂಘ ಇಲ್ಲೆಲ್ಲ ಇದು ಫಾಲ್ತುಗಿರಿ ಮಾಡೋದು ಬೇಡ. ಹೋಗಿ ಖಾಲಿ ಮಾಡಿ ಹೆಸರು ಬದಲಾವಣೆ ಫಸ್ಟ್ ಮಾಡ್ಕೊಂಡು ಬಾ. ಹೋಗಿ ಪೊಲೀಸ್ ಸಂಘ ಹೆಸರು ನೀವು ಮಾಡಿದ್ರೆ ಕೇಸ್ ರಿಜಿಸ್ಟರ್ ಮಾಡ್ತೀನಿ, ಗೊತ್ತಾಯ್ತಾ? ಪೊಲೀಸ್ ಹೆಸರು ಮೇಲೆ ನಾನು ಮಾಡ್ಲಿಕ್ಕೆ ಹೋಗಿ ಕೇಸ್ ರಿಜಿಸ್ಟರ್ ಮಾಡಿಸಿ. ಅವ್ರದ್ದು ಫೋಟೋ ತೆಗಿ, ಅವ್ರು ಯಾರು ಇವರು ಹೆಸರು ಕೇಳಿದಾನೆ ಸುಮ್ಮನೆ ನೀವು ಹೇಗೆ ಯೂಸ್ ಮಾಡ್ತೀರಿ ಪೊಲೀಸನ್ನ ನೀವೇನ? ಮತ್ತೆ ನೀವು ಹೇಗೆ ಪೊಲೀಸ್ ಸಂಘ ಹೆಸರು ಬಳಸ್ಕೊಡ್ತಾ ಇದ್ದೀರಿ? ನೀವು ಹೇಗೆ ಬಳಸ್ತೀರಿ? ನೀವು ಅದೊಂದು ಮೆಂಬರ್ಶಿಪ್ ಅಂತ ಮಾಡಿ ಹಾಗೆ ನೀವು ಮಾಡ್ತೀರಿ. ಯಾಕೆ ಮಾಡ್ತೀರಿ? ನೀವು ಪೊಲೀಸ್ಗೆ ನೀವು ಪೊಲೀಸ್ ಆಗಿದ್ದೀರಿ. ಅವರು ಒಂದು ಸಂಘ ಕೊಟ್ಟಿದ್ರು ಸರ್, ಅದ್ರ ಕಥೆ ಬೇಡ ಇದು. ಮನೆ ಕಟ್ಟಡದ ಬಗ್ಗೆ ಶಾಹೀನ್ ठीक है, कल बता रहे कल 5 बजे शाम में जाके उनसे मिल लीजिए। बोल रहे हैं जो कानून के हिसाब से पुलिस डिपार्टमेंट आपको मदद कर सकता है हम लोग करेंगे, लेकिन कुछ बात अगर वो कोर्ट का मसला होगा तो फिर सब जो है दिक्कत हो जाएगा। तो देखते हैं नाले कल आप आके मिलिए उनसे नायकोडी जगह वाले क्या हमना बहुत पसंद ಸರ್. ಇದು ಪಾರ್ಟಿಗೆ ಕರೆಸಿ ಅದೇನಿದೆ ಕರೆಸಿ ಅವ್ರಿಗೆ ಫೋನ್ ಮಾಡಿಕೊಂಡು ನಾಳೆ 5 o'clock ನೋಡಿ. ಮುಂದೆ ಶ್ರೀ ಶಿವಪ್ಪ ಈರಪ್ಪ ಆಲೂರ್ ಗುಬ್ಬೇಬಾಳ್ ಹೊಲ ಮನೆಯ ಬಗ್ಗೆ ಕಲ್ಕೇರಿ ಪೊಲೀಸ್ ಠಾಣೆಯಿಂದ ಶಿವಪ್ಪ ಈರಪ್ಪ ಆಲೂರ್ ಅವರು, ಮುಂದೆ ಯುವರಾಜ್ ಚೋಳ್ಕೇರ್ ಸಿದ್ಧ. ಎಷ್ಟು 30 ಫೋಟೋ ತಕ್ಕ ನನಗೆ ಹೇಳೋದಾಡಿ ಚಿತ್ರ ಕೊಟ್ಟರೆ ನಾವು ಹೋಗಿ ಈ ರೀತಿ ಫೋಟೋಕ್ಕೆ ಬಂದು ಕಂಪ್ಲೇಂಟ್ ಮಾಡ್ಬೇಕಂತ ಬಂದೀವ್ರಿ. ಮನೆಗೆಲ್ಲ ಮಾತಾಡ್ಕೊಂಡು ಬರೀ ನಾನು ಏನು ಮಾಡಿದ್ರಿ ಅವ್ರು 2 ದಿವಸ ನನಗೆ ಇನ್ನೂ
ಮಾಡ್ಲಿಲ್ರಿ. ಮಾಡಿದ ಬಳಿಕ ಮತ್ತೆ ಮರು ದಿವಸ ಬಂದೇವ್ರಿ. ಬಂದ್ರೆ 10 ಮಣಿಗೆ ತಕ್ಕ ಕುಂಡ್ರಿಸಿ ಅವಾಗ FIR ಹರಿದ್ರಿ. ಹರಿದ ಬಳಿಕ ರೀ ಅವ್ರನ್ನ ನಾವು ಹೊಳ್ಳಿ ಬರೋ ಹೊತ್ತಿಗೆ ಅವ್ರನ್ನ ಕಳಿಸಿ ಅವ್ರಿಗೆ ನಾನು ಇರುತ್ತೀರಿ ಅವ್ರಿಗೆ ಮತ್ತೆ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿಸೋದ್ರಿ. ಮಾಡಿದ ಬಳಿಕ ರೀ ಸರ್ ನಾವು CBI ಕಡೆ ಬಂದೇವ್ರಿ. ಇಲ್ಲಿ DSP ಕಡೆ ಬಂದೇವು, SP ಕಡೆ ಬಂದೇವು. ಎಲ್ಲಿ ನ್ಯಾಯ ಸಿಗ್ಲಿಲ್ಲ ಸರ್. ನಮ್ಗೆ 8 ವರ್ಷದಿಂದ ಇದು ಸಮಸ್ಯೆ 8 ವರ್ಷದಿಂದ ಇತ್ತು. ಈ ಹೆಣ್ಮಗಳಿಗೆ ಈಗಿನ ಗಂಡಲ್ಲೇ ಬಂದ್ರಿ ಇಲ್ಲೇ ಬಂದು ಇವರಿಬ್ಬರಿಗೆ ಉಳಿಸ್ಕೋಬೇಕಾದ್ರೆ ನಮಗೆ ದೇವರಿಗೆ ಆಯ್ತು ಸ್ವಲ್ಪ ಆಯ್ತು ನಮ್ಗೆ ಗೊತ್ತಾಯ್ತು. ಹೇಳಿ ಏನಾಯ್ತು? ಅಲ್ಲ ಏನು ಕೇಸ್ ಏನು? ಯಾರಿಗೆ ಇದು ಮಾಡಿದ್ದಾರೆ? ಇವ್ರಿಗೇನ? ಯಾರು ಮಾಡಿದ್ದಾರೆ? ಅಲ್ಲ ಸರಿ, ಯಾರು 20 ದಿವಸ ರೀ ಅವ್ನು ಹೊರಗೆ ಬಿಟ್ರಿ. ಅವನಿಗೆ ಎಲ್ಲಾರು ಹೇಳ್ತಾಕ್ರಿ ಯಾರು ಒಬ್ರು ಸರ್ ಅವನ ಮೇಲೆ ಆಕ್ಷನ್ ತಗೊಂಡಿಲ್ಲ ಸರ್. ಇಲ್ಲಿ CPI SP ಎಲ್ಲ SP ಸರ್ ಕಡೆ ಸತ್ತ ಬಂದು ಹೇಳಿಸಿದೇವ್ರಿ. ಅವ ಏನು ಅರೆಸ್ಟ್ ಮಾಡಿಲ್ಲ. ಮರಿಯಿಂದ ಹೊರಗೆ ಬೇಗ ತಗೊಂಡ್ರಿ. ಯಾವಾಗ ಕೇಸ್ ರಿಜಿಸ್ಟರ್ ಆಯ್ತು? 7ನೇ ತಾರೀಕು ನಾವು ಹೋಗಿದ್ದೇವ್ರಿ. ನೀವು 7ನೇ ತಾರೀಕು 7ನೇ ತಾರೀಕಿಗೆ ಹೋದ್ಬೇಕು ಆಗಿಲ್ರಿ. 11ನೇ ತಾರೀಕಿಗೆ ರೀ. 11ನೇ ತಾರೀಕಿಗೆ ನಮ್ಗೆ FIR ಹರಿದು ಕೊಟ್ಟಾರ್ರಿ ಸರ್. ಮರ್ದಿ ಸಮ ಬಂದ್ ಮಾಡೇನ್ರಿ ಮಾಡ್ಸ್ಯಾರ್ರಿ. ಅವ್ನ ಕಡೆಯಿಂದ ಮಾಡ್ಸ್ಯಾರ್ರಿ. ಯಾವಾಗ ಆಗಿದ್ದಾನೆ? ನಾವು ಸತ್ಯವಾಗಿ ಹೇಳ್ತೀನಿ. ಅರೆಸ್ಟ್ ಆಗಿಲ್ರಿ, ಅರೆಸ್ಟ್ ಮಾಡಿಲ್ರಿ. ಅವ್ರು ಹೊರಗಿಂದ ಅವ್ರ ಮುಖ ಸತ್ತತ್ತು ಹೋಗಿಲ್ರಿ. ಅವ್ರಿಗೆ ಆಫೀಸ್ಗೆ ಅವ್ರ ಮುಖ ಸತ್ತತ್ತು ಹೋಗಿಲ್ರಿ ಸರ್. ಈಗ ನಾನು ಏನ್ ಹೇಳ್ಬೇಕಂದ್ರೆ ನನ್ನ ಮನ್ಯಾಗ ಸಣ್ಣ ಮಕ್ಕಳು ಕೊಡ್ತಾವ ಮಕ್ಕಳು ಅದಾವ್ರಿ ಸದ್ಯ. ಅವ್ರ ಭವಿಷ್ಯ ನೋಡ್ಕೊಂಡು ಮರ್ಯಾದೆಯಿಂದ ನಾವು ಎಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಾಲಿಟ್ಟಿಲ್ರಿ ಸರ್. ಅರೆಸ್ಟ್ ಆಗಿಲ್ರಿ, ನಾವು ಮಾಡಿಲ್ಲ ಸರ್. ಅರೆಸ್ಟ್ ಆಗಿಲ್ರಿ, ಹೇಳ್ಬೇಡಿ ಸರ್. ಅರೆಸ್ಟ್ ಆಗಿಲ್ರಿ, ನೀವು ಹೇಳ್ಬೇಡಿ. ಇದು ನಾವು ಯಾಕೆ ಬಂದೇವಂದ್ರೆ ನೀವು ಇವ್ರು ಗುಲ್ಬರ್ಗಕ್ಕೆ ಹೋಗ್ಯಾರ ಸರ್ ಅಂತ ಇವತ್ತು ನಾವು ಬಂದಿದ್ದೀವಿ. ಈಗ ನೋಡಿ ಬಂದಿದ್ದೀವಿ. ಅರೆಸ್ಟ್ ಆಗಿಲ್ರಿ. ತಾಯಿ ತಂದೆ ಹಾಡಿ ಮಾಡಿ ಹೇಳ್ರಿ ಅರೆಸ್ಟ್ ಆಗಿಲ್ರಿ. ಮುಂದೆ ಸತ್ತ ಬಂದಿಲ್ಲ ಅವ್ರು ಸರ್. ಇಲ್ಲಂದ್ರೆ ಹೆಣ್ಮಕ್ಳು ಬದುಕೋದು ಇದೇನ್ರಿ ಸತ್ಯ. ಯಾವಾಗ ಅರೆಸ್ಟ್ ಆಯ್ತು? ಅದು ಮಾತಾಡಿ ನೀವು ಮಾತಾಡಿ. ಎಷ್ಟು ದಿವಸ ಜೈಲ್ ಕಳ್ಸಿದ್ರ ಏನ್ ಮಾಡಿದ್ರ ಮಾತಾಡಿ. ಕೋರ್ಟ್ ಬೇಲ್ ತೊಂದ ಎಷ್ಟು ದಿವಸ ನಂತರ ಆಯ್ತು? ಸರ್ ಒಂದು 4-5 ದಿನದಿಂದ. 4 ದಿವಸ ಇಲ್ರಿ, 20 ದಿವಸ ಮೇಲ್ರಿ. ನಮ್ಗೆಲ್ಲ ಗೊತ್ತದ್ರಿ. ಈಗ ಹೆಣ್ಮಕ್ಳಿಗೆ ಹ್ಯಾಂಗ್ ಮಾಡೋದು ಹೇಳ್ರಿ ಸರ್. ನೀವು ಹ್ಯಾಂಗ್ ಹೆಜ್ಜೆ ಹಿಡಿಬೇಕು ಹೇಳ್ರಿ. ಏನ ನೀವು ಮಾತಾಡಿದ್ರ? ನೀವು ಹೇಳ್ರಿ. ಸರ್ ಅರೆಸ್ಟ್ ಮಾಡಿದ್ದೆ ಸರ್. ಕೋರ್ಟಿಂದ ಬೇಲ್ ತೊಂದಿದ್ದಾರೆ ಸರ್. ಕೋರ್ಟಿಂದ ಬೇಲ್ ತಗೊಂಡಿದ್ದಾರೆ. ಸರಿ, ಅರೆಸ್ಟ್ ಮಾಡಿದ್ರ? ಅವ್ರು ನಮ್ಗೆ ಸುಳ್ಳು ಹೇಳಕ್ಕೆ ಆಗಲ್ಲ, ಗೊತ್ತಾಯ್ತಾ? ಈ ರೀತಿ ಅವರು ಮಾತಾಡ್ಲಿಕ್ಕೆ ಆಗಲ್ಲ. KRS ಮಾಡಿದ್ರೆ ನಮ್ಗೆ ಹೇಳ್ತಾರೆ ಅರೆಸ್ಟ್ ಮಾಡಿದ್ದೇನೆ ಮತ್ತೆ ಹೇಳ್ತಾ ಇದಾರೆ. ಕೋರ್ಟ್ಗೆ ಬೇಲ್ ತಗೊಂಡಿದ್ದಾರೆ. ಬೇಲ್ ತಗೊಂಡಾರಿ ಸರ್. ಅವ್ರ ಮಾತ್ರ ಅಲ್ಲಿ ಹೋಗಿ ಮತ್ತೆ ನೀವು ಹೇಳ್ತಾ ಅರೆಸ್ಟ್ ಮಾಡಿಲ್ಲ. ಮತ್ತೆ ನೀವು ಒಂದ್ ಕಡೆ ಹೇಳ್ತಾ ಬೇಲ್ ತಗೊಂಡಾರೆ. ಸರ್ ಅವರು ಈಗ ಮಾಡ್ತಾರ ಮಾಡ್ರಿ ಸರ್. ನಾವು ಎಷ್ಟು ಜನ ಮೇಲೆ ಕೇಸ್ ಇತ್ತು? ಎಷ್ಟು ಜನ ಮೇಲೆ ಕೇಸ್ ಇತ್ತು? 4 ಮಂದಿ ಕೇಸ್. 4 ಮಂದಿ ನೀವು ಹೇಳಿ ಸರ್. ಒಬ್ಬನೇ ಕೊಟ್ಟಿದ್ದಾರೆ ಸರ್. ಆಮೇಲೆ 3 ಜನ ಕೊಟ್ಟಿದ್ದಾರೆ ಸರ್. ನೋಡ್ರಿ ಸರ್ ಒಬ್ಬನೇ ಸರ್ ಆರೋಪಿ ಸರ್. ಆರೋಪಿ ಎಷ್ಟು ಜನ ಇದೆ? ಒಬ್ಬನೇ. ನಾವು ಒಬ್ಬನ ಮೇಲೆ ಕೊಟ್ಟಿನ್ರಿ. ಅವ್ನ ಹೆಂಡತಿ ಬಾಳ ಚಿಲ್ಲರ್ ಹೆಣ್ಮಗಳದಾಳ್ರಿ. ಆಕಿ ಮೇಲೆ ಕೊಡ್ಬೇಕಾಗಿತ್ತು. ನಾವು ಮಾತಾಡ್ರಿ ಅಲ್ಲ ಅದು ಬೇರೆ ವಿಷಯ. ಮಾತಾಡ್ರಿ. ಆಕೆ ಸಪೋರ್ಟ್ ಐತ್ರಿ ಅವನಿಗೆ. ನಾವು ಸರ್ ನಿಜವಾದ ಹಾಕಿದ್ರೆ ಒಬ್ಬನೇ ಸರ್. ನಾ ನೋಡ್ರಿ ಸರ್ ನಿಜವಾದ ಹಾಕಿದ್ರೆ ಒಬ್ಬನೇ ಸರ್. 4 ಮಂದಿಗೆ ನಮ್ಮ ಮೇಲೆ 4 ಮಂದಿ ಕೊಟ್ಟಾರೆ. ಅವ್ರು ನಾವು ಒಬ್ರಿಗೆ ಕೊಟ್ರ 4 ಮಂದಿಗೆ ನಮ್ಮ ಮೇಲೆ 4 ಮಂದಿ ಹೆಸರು ಕೊಟ್ಟಾರ ಸರ್. ಈರ್ಗೊಂಡನ ಒಬ್ಬನೇ ಆರೋಪಿ ಸರ್. ಹಾಂ ಸರ್. ಸರ್ ಈಗ 107 ಮಾಡಿದ್ರೆ ಅವ್ರಿಗೆ ಸರ್ 107 ಮಾಡಿರಿ ಸರ್. 107 ಮಾಡಿಲ್ಲ ಸರ್. ಸರ್ 107 ಮಾಡಿಲ್ಲ ಸರ್ ಮಾಡ್ತೀವಿ ಸರ್. ಸರ್ 107 ಮಾಡಿಲ್ಲ ಸರ್ ಮಾಡ್ತೀವಿ ಸರ್. ನಿಮ್ಮ ಹೆಸರು ಏನಿದೆ? ಸರ್ ಶಶಿಕಲಾ ಅಂತ. ಊಟ ಕಲಿಸ್ಕೊಡ್ತೀನಿ, ಗೊತ್ತಾಯ್ತಾ? ಸರ್ 107 ಮಾಡಿಲ್ಲ ಸರ್ ಮಾಡ್ತೀವಿ. ಟಿಕೋಟ ಸರ್ ಮಾಡಿಲ್ಲ ಸರ್ ಮಾಡ್ತೀವಿ. ಏನ್ ಮಾತಾಡ್ತಾ ಇದ್ದೀನಿ ನೀವು? ಆರೋಪಿ ಮನೆ ಹೋಗಿ ಬರ್ತಾರೆ ಅವ್ರು ಸರ್. ಯಾರು ನಾನು ಹೋಗಿಲ್ರಿ. ಆಯ್ತು ಹೇಳ್ಬೇಡ್ರಿ ಸರ್. ಬೇಡಾಗಲ್ಲ. ಇದು ಒಂದು ಕಾಲಿಲ್ರಿ ಈಗ. ನಾವು ಸಾಮಾನ್ಯರಿ. ನೋಡ್ರಿ ನಾವು ಸಾಮಾನ್ಯ
ನಾವು ನೋಡ್ತೀವಿ. ಈಗ ನೋಡಿ ನಿಮ್ಮದು ನೋಡಿ ಆರೋಪಿ ಮನೆಗೆ ಸರ್ FIR ಒಬ್ಬರ ಮೇಲೆ ಆಗಿದೆ ಸರ್ 51/22 ನೀವು ಮೈಕ್ ಕೊಟ್ಟಿದ್ದೇನೆ ಬರೇ 54 504 506 ಮೇ ಬಿ ಒಬ್ಬರ ಮೇಲೆ ಕೊಟ್ಟಿದ್ದಾರೆ ಸರ್ ಅವರು ಫರ್ದರ್ ಅಲಿಗೇಷನ್ಸ್ ಈಗ ಅವ್ರು 4 ಮಂದಿ ಮೇಲೆ ಮಾಡ್ತಾ ಇದ್ದಾರೆ ಸರ್ ಅಲ್ಲ ಅವ್ರ ಮೇಲೆ 107 ಮಾಡಿ ನೋಡ್ರಿ. ಮತ್ತೆ ಲಾ ಅಂಡ್ ಆರ್ಡರ್ PSI ಯಾರು ಇದ್ದಾರೆ ಕೊಟ್ಟದ್ದು ಈ ಆಯಮ್ಮ ಯಾರು ಕ್ರೈಮ್ ನೀವು ಮಾಡಿದ್ರ ಈ ಕೇಸಲ್ಲಿ ನಿಮ್ಗೆ ಗೊತ್ತಿದ್ಯಾ ಗೊತ್ತಿಲ್ಲ ಮತ್ತೆ ನೀವು ಹೇಳ್ಬೇಕು ಗೊತ್ತಿಲ್ಲ. ಸುಮ್ಮನೆ ಗಾಳಿಯಲ್ಲಿ ಸುಮ್ಮನೆ ಮಾತಾಡೋದು ಬೇಡ. ಮಾಡಿದ್ರು ಸರ್ ಯಾರು ಮಾಡಿದ್ರು ಸತ್ತು ನನಗೆ ನೋಡಿ ನಾವು ಬಂದ್ರೆ ನಾವು ಹೋಗ್ಬಿಟ್ರಿ ಸರ್. ಮಾಡ್ಕೊಂಡು ಬಾಂಡ್ ಓವರ್ ಮಾಡಿ ಗೊತ್ತಿದೆ ಯಾರಿದ್ದಾರೆ. ಮತ್ತೆ ಗದ್ದೆ ಗಲಾಟೆ ಆಗಬಾರ್ದು. ನಾನು ನೋಡ್ರಿ ಅದು ಸುಮ್ಮನೆ ಇದು ಮತ್ತೆ ಮುಂದೇನಾದ್ರು ನಾವು ನಮ್ಮ ಮನ್ಯಾಗ ರೀ ಮಕ್ಕಳು ಅದಾರ ನಾ ಅದಕ್ಕೆ ವಂಶ ಗ್ರಾಮ ಶರಣಬಸಪ್ಪ ರಾಮಪ್ಪ ಉಮ್ಮಗಳು ಕೊಟ್ಟಿದ್ದಾರೆ. ಏನ್ ಆಗಿದೆ ಸರ್ ಏನು ಮನೆ ಹೊಡೆದ ರೋಡ್ಗೆ ಹಾಕ್ಯಾರ ಸರ್. ಕೊಟ್ಟಿದ್ದಾರೆ ಒಂದು ಬೇರೆ ಆಯ್ತು. ಇವ್ನು ಪ್ರಜ್ಞೆ ಬಂದಿದ್ದಿಲ್ಲ. ಪ್ರಜ್ಞೆ ಬಂದ ನಂತರ ಇಲ್ಲ ನನಗೆ ಬಿದ್ದಿಲ್ಲ ನಾನು ಹೊಡೆದಾರ ಅಂತ ಹೇಳಿದ್ರು. ನನಗೆ ಹೆಸರನ್ನು ಕೊಟ್ಟಿರ ಅವ್ರದ್ದು ಹೆಸರನ್ನು ಕೊಟ್ಟರು ಆರೋಪಿ ತಂದಾಗಿರಲಿಲ್ಲ. ಕೇಸ್ ರಿಜಿಸ್ಟರ್ ಮಾಡಿದೆ ಸರ್. ಸರ್ ಕೇಸ್ ಆಗಿದ್ದು ಅಫೆನ್ಸ್ ಕೋಲಾರ ಸರ್. ಕೋಲಾರ ಟ್ರಾನ್ಸ್ಫರ್ ಕೊಟ್ಟಿದೆ ಸರ್. ಅಲ್ಲಿಗೆ ಆರೋಪಿ ಅರೆಸ್ಟ್ ಮಾಡಿದ್ರು. ಇನ್ನ ಮಾಡಿಲ್ಲ ಸರ್. ಯಾರು DSP ಯಾರು? ಅರುಣ್. ಇಲ್ಲಿ SP ಸಾಹೇಬ್ರ ಕಡೆ ಬಂದಾಗ ನಮ್ಮ ಕೇಸ್ ಇದು ಮಾಡಿದ್ರು ಸರ್. ನೋಡ್ರಿ ಈ ಎರಡು ಪೊಲೀಸ್ ಹುಡುಗಿ ಮತ್ತೆ ಕೋಲಾರ ನಿಮ್ಗೆ ಬರ್ತೇನೆ. ಏನ್ ಕಥೆ ಅಲ್ಲಿ ಕೇಸ್ ಆಯ್ತು ಅವ್ರಿಗೆ ಟ್ರಾನ್ಸ್ಫರ್ ಕೊಟ್ಟಿದ್ವಿ ಅದಕ್ಕಾಗಿ ಅರೆಸ್ಟ್ ಆಗಿಲ್ಲ ಅರೆಸ್ಟ್ ಮಾಡಿಸ್ತೀನಿ ನೀವು ಏನು ನೋಡುದಿಲ್ಲ ಇಲ್ಲ ನೋಡಿದ್ದೀನಿ ಸರ್. ಹಾ ಫಸ್ಟ್ ಕೊಟ್ಟಾಗ ಅಲ್ಲಿ ಅಲ್ಲ ಇದು ಫಾಲ್ಸ್ ಕೇಸ್ ಕೊಟ್ಟಿದ್ದಾನೆ ಸರ್. ಕೇಸ್ ಅದು ಅಸಲ್ಟಾಗಿ ನಿಜ ಇದೆ ಸರ್. ಮತ್ತೆ ಅಂದ್ರೆ ಪ್ಲೇಸ್ ಆಫ್ ಅಫೆನ್ಸ್ ಇದೆ ಸರ್. ಅಂದ್ರೆ FIR ಅಲ್ಲಿ ಬಂದಾಗ ಕೋಲಾರ ಅಂತ ಕೊಟ್ಟರು ಸರ್. ಹೌದು ಬಟ್ ಕೇಸ್ ಹುಡುಗಿ ರಿಜಿಸ್ಟರ್ ಮಾಡಿದೆ ಸರ್. ಸರಿ ಅವಾಗ ಅಲ್ಲಿ ಹೋಗೋದ್ರೆ ಇಲ್ಲೇ ಕೊಡ್ತೀವಿ ಅಂತ ತಗೊಂಡು ಸರ್. ಸರಿ ತಗೊಂಡು ಟ್ರಾನ್ಸ್ಫರ್ ಕೊಟ್ಟರು ಸರ್. ಹ್ಮ್ ಅವಾಗ ಅಲ್ಲಿ ಬಂದಾಗ ಏನಂದ್ರೆ ನಮಗೆ ಇಲ್ಲಿ ಹೊಡೆದಿಲ್ಲ ಇರುತ್ತೆ ಅವಾಗ ಸರ್. ಅಂದ್ರೆ ಇಂಚು ಹೊಡಿದವನು ಕೋಮಾದಾಡಿದ್ದು ಸರ್. ಹಾಸ್ಪಿಟ್ಲಾಗಿದ್ದೆ ಸರ್. ಅವ್ರ ತಂದೆ ಕಂಪ್ಲೇಂಟ್ ಕೊಟ್ಟರು ಸರ್. ಅವ್ರ ತಂದೆ ಹೇಳಿದ್ದು ಮಗನಿಗೆ ಅಲ್ಲಿ ಹೊಡೆದಾರ ಅಂತ ಹೇಳಿ ಸರ್. ಮಗನಿಗೆ ಕಾನ್ಸಿಯಸ್ ಬಂದ್ಮೇಲೆ ಹೇಳಿದ್ದು ಸರ್ ಅವರು ಅವನು ಅಲ್ಲಿ ನನಗೆ ಜೋರಿಂದ ಅಷ್ಟೇ ಕರ್ಕೊಂಡ್ಬಂದ್ರು ಹೊಡೆದ್ರೆ ಏನಂತ ಇಲ್ಲೇ ಕೂಡಿ ಅಂತ ಹೇಳಿದೆ ಸರ್. ಹಂಗಾಗಿ ಅಲ್ಲಿ ಕೇಸ್ ಎಷ್ಟಾಗಿದೆ ಸರ್. ನೋಡ್ರಿ ಈಗ ನೀವು ಗೊತ್ತಾಗೈತೆ ಸರ್. ಅವ್ರ ಹೆಸರು ಏನು ತರಾಕ್ತಾರ ಇಲ್ರಿ ಅವ್ರು. ಅರೆಸ್ಟ್ ಯಾಕೆ ಆಗಿಲ್ಲ? ಅರೆಸ್ಟ್ ಯಾಕೆ ಆಗಿಲ್ಲ? ಅವ್ರು ಯಾರು ಹೊಡೆದಾರ ಹೆಸರು ಹೇಳ್ಯಾರ ಸರ್. ಅರೆಸ್ಟ್ ಯಾಕೆ ಮಾಡಿ ಮಾಡಿದೆ ಸರ್. ಏನು ಕೋಲಾರಲ್ಲಿ ಕೇಸ್ ಎಷ್ಟಾಗಿದೆ ಸರ್. ಎಲ್ಲಾದ್ರೂ ಆಗ್ಲಿ ಅಪ್ಪ ಅರೆಸ್ಟ್ ಮಾಡಕ್ಕೆ ನಿಮಗೆ ಅರ್ಥಕ್ಕೆ ಬರಲ್ವಾ? ನಮ್ಮ ಹೇಳ್ತೀನಿ ಚೈನಾಕ್ಕೆ ಇದೆಯಾ ಅದು ಕೋಲಾರ? ಅಲ್ಲ ಯು ಆಸ್ ಫಾರ್ ಹಿಸ್ ಎಕ್ಸ್ಪೀರಿಯನ್ಸ್. DSP ಸುಮ್ಮನೆ ಅಲ್ಲಿ ಏನು ಟೈಮ್ ಪಾಸ್ ಮಾಡ್ತೀರ ನೋಡಿ. ತಕ್ಷಣ ಅವ್ರದ್ದು ಅರೆಸ್ಟ್ ಮಾಡಿಸಿ ಕೊಡಿ ಅವರಿಗೆ. ನಾವು ಎಷ್ಟು ಜನ ಇದ್ದಾರೆ ಆರೋಪಿ? ಎಷ್ಟು ಜನ ಆರೋಪಿ ಇದ್ದಾರೆ? FIR 3 ಜನ ಹಾಕಿ ಕೊಟ್ಟರು ಸರ್ ಅವರು. ಆನಂತರ ಇವ ಹೇಳಿಕೆ ಕೊಟ್ಟಿದ್ರಾಗ 6 ಮಂದಿ ಹಾಕಿದ್ರು. ಅಲ್ಲ ರೀ ನೋಡಿ ನಿಮ್ಮ ಇನ್ವೆಸ್ಟಿಗೇಷನ್ ಎಷ್ಟು ಜನ ಬಂದಿದೆ? ಈ ಅವರು ಕೊಟ್ಟರು ಇವರು ಮಾಡಿದ್ರು ನಾನು ಕೇಳ್ತಾ ಇದ್ದೀನಿ. ನಿಮ್ಮ ಇನ್ವೆಸ್ಟಿಗೇಷನ್ ಎಷ್ಟು ಜನ ಬೇಕು? ಎಷ್ಟು ಜನ ಇದ್ದಾರೆ? ನೀವು 3 ಜನ ಕೆಲಸ ಮಾಡಬೇಕು ಕನಿಷ್ಠ ಪಕ್ಷ. ಅದು ಮಾಡಿ ಗೊತ್ತಾಯ್ತಾ? ವಿದಿನ್ ನೆಕ್ಸ್ಟ್ 2 ಡೇಸ್ ನೀವು ಮಾಡಿ ಅದು ನೋಡಿ ಮಾಡಿಸ್ತೀವಿ ತಕ್ಷಣ. 3 ಜನಕ್ಕೆ ನೀವು FIR ಹೆಸರು ಕೊಟ್ಟಿದ್ರಿ. ಆ 3 ಜನಕ್ಕೆ ಜವಾಬ್ದಾರಿ ನಾನು. ಅಂದ್ರೆ ಅದು ಯಾರು ಹೊಡೆದಾರ ಅವ್ರಿಗೆ ಆದ್ರೆ ಸಾಕು. ಆಯ್ತು 3 ಜನಕ್ಕೆ ಮಾಡ್ತೀನಿ. ಏನಾಯ್ತು ದಂಗ? 3 ವರ್ಷ ಆಯ್ತ್ರಿ. 3 ವರ್ಷ ಆಗಿದೆ. 3 ವರ್ಷ ಆಗ್ಯದ್ರಿ. 3 ವರ್ಷದ ಯಾವ ಪೊಲೀಸ್ ಸ್ಟೇಷನ್? ಚಿಂದಿಗಿರಿ. ಸಿಂದಗಿ. ಹ್ಞೂ ರೀ. ಹಾ ಬೆಂಗಳೂರು ಹೈಕೋರ್ಟಿಗೆ ಹೋಗಿವ್ರಿ. ಅಲ್ಲ ಈಗ ಏನಾಗಿದೆ? ನಿಂಗಪ್ಪ ಪೂಜಾರಿ ಮಾತಾಡಿ ನೀವು ಹೊಸವಾಗಿ ಬಂದಿದ್ದೀರಾ. ನಿಮ್ಗೆ ಏನು ಕೇಸ್ ಬಗ್ಗೆ ಮಾಹಿತಿ ಇದೆ? 2019ದಾಗ ಒಂದು ಡಬಲ್ ಮರ್ಡರ್ ಕೇಸ್ ಇದೆ. ಡಬಲ್ ಮರ್ಡರ್ ಯಾರ್ಯಾರ್ದು ಮರ್ಡರ್ ಆಗುತ್ತೆ? ಮಗನವರು ನಾವು ಮಾಡ್ಕೊಂಡಾಗ ರಾತ್ರಿ ಅಣ್ಣೊಂದು ಮರ್ಡರ್ ಆಗಿದೆ ಸರ್. ಇಬ್ಬರದು ಮರ್ಡರ್ ಆಗಿದೆ ಸರ್. ಅವ್ರು ದೋಸ್ತರು ಇಬ್ಬರು ಸರ್. ಆದರೆ ಇಲ್ಲಿವರೆಗೆ ಅದನ್ನು ಪತ್ತೆ ಆಗಿಲ್ಲ ಸರ್. ಅದು DCRP ಸಾಹೇಬ್ರು ಆಯ್ತು ಸರ್. ಆಮೇಲೆ DSP ಸಾಹೇಬ್ರಿಗೆ ಇನ್ವೆಸ್ಟಿಗೇಷನ್ ಮಾಡಿದ್ರು ಸರ್. CN ಚಾರ್ಲಿ ಸಾಹೇಬ್ರಿಗೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ರು ಸರ್. ನಮ್ಮ ಚಾರ್ಲಿ ಸಾಹೇಬರು ಮಾಡಿದ್ರು ಸರ್. ಹೀಗಾಗಿ ಅದು ಎಲ್ಲಿ ಕ್ಲೂ ಸಿಗ್ತಾ ಇಲ್ಲ ಸರ್. ಅದು
ಆಮೇಲೆ ಇವರು ಯಾರು ಸಸ್ಪೆಕ್ಟ್ ಇರ್ತಾರೆ ಅವ್ರನ್ನೂ ತಂತ್ರ ನಾವೆಲ್ಲ ಎನ್ಕ್ವೈರಿ ಮಾಡಿದ್ವಿ ಸರ್. ಅವ್ರದ್ದು ಲೊಕೇಶನ್ ಆಗಲಿ ಅಥವಾ ಅವ್ರದ್ದು ಯಾವುದೋ ಥರ ಅಲ್ಲಿ ಇವ್ರು ಹೇಳುವಂಥ ಅಕ್ಯೂಸ್ಡ್ ಲೊಕೇಶನ್ ಆಗಲಿ ಅದು ಯಾವುದೂ ಇಲ್ಲ ಸರ್. ಅಲ್ಲಿ ಒಬ್ಬರು ಇಲ್ಲಿವರೆಗೆ ಒಂದು ಸಣ್ಣ ಕ್ಲೂನು ಸಿಗ್ತಾ ಇದೆ. ಇಲ್ಲಿವರೆಗೆ ನಾವು ಎಫರ್ಟ್ ಮಾಡ್ತಾ ಇದೀವಿ ಸರ್. ಅದ್ರ ಬಗ್ಗೆ ಏನು ಸರ್? ಅಲ್ಲ, ಈಗ ಅದು ನಿಜ, ಅವ್ರದ್ದು 20 ಮರ್ಡರ್ ಆಗಿದೆ. ಇವರು ಕೆಲವು ಪ್ರಯತ್ನ ಮಾಡಿದ್ದಾರೆ. ಮಾಡಿದ್ರು ನಮ್ಮ 4 ಲಕ್ಷ ರೂಪಾಯಿ ದಂಡ ಕಟ್ಟ್ಯಾರಿ ಅವರೇ. ಯಾರು? ಹೊಡೆದವ್ರೇ ರೀ. ಹೊಡೆದವ್ರೇ ಕಟ್ಟ್ಯಾರಿ. ಕಟ್ಟಿದ್ರು ಇವ್ರು ಕೇಳಿಲ್ಲ. ಸುಮ್ಮನೆ ಯಾವ 4 ಲಕ್ಷ ದಂಡ ಕಟ್ಟಿದ್ದಾರೆ ಅವರಿಗೆ? ಗಣ್ಯರ ಹೂಗಾರ ಸುರೇಶ್, ಸಂತೋಷ. ಅದು ಮೊದಲಿನ ಮ್ಯಾಟರ್ ಗೊತ್ತು ಸರ್. 7 ತಿಂಗಳಾಯ್ತು ಸರ್ ನಮ್ಮ ಸರ್. 4 ಲಕ್ಷ ರೂಪಾಯಿ ದಂಡ ಕಟ್ಟ್ಯಾರಿ. ಈಗ ಡಬಲ್ ಮರ್ಡರ್ ಕೇಸ್ ಇದೆ, ಗೊತ್ತಿದೆ. ನಾನು ಮುಂದೆ ಸರ್ ನೋಡಿನಿ ಸರ್. ಅದರಲ್ಲಿ ಎಫರ್ಟ್ ಕಂಟಿನ್ಯೂ ಇದೆ ಸರ್. ಅದ್ರಾಗ ಒಂದು ಇದನ್ನು ಮಾಡಬೇಕಾಗಿದೆ ಸರ್. ಬಂಪರ್ ಪರೀಕ್ಷೆಗೆ ಹೋಗೋದು ಲಾಸ್ಟ್ ಉಳಿದಿತ್ತು ಸರ್. ಲಾಸ್ಟ್ 2 ಇಯರ್ಸ್ ಅದು ಆಗಿಲ್ಲ ಸರ್. ನಾನು FSL ಕನ್ಫರ್ಮ್ ಮಾಡಿದೆ ಸರ್. ಮೈಂಡ್ ಸೆಟಪ್ನಲ್ಲಿ ಸ್ವಲ್ಪ ವೀಕ್ ಇರ್ತದ, ಈಗ ಆಗಲ್ಲ ಅಂತಂದ್ರೆ ಸರ್. ಆದರೂ ಒಂದರ ಪ್ರಯತ್ನ ಮಾಡ್ತೀನಿ ಸರ್. ಅಲ್ಲ ನೋಡಿ, ಯಾಕಂದ್ರೆ ಡಬಲ್ ಮರ್ಡರ್ ಕೇಸ್. ಎಸ್ ಸರ್, ಎಸ್ ಸರ್. ಈಗ ನಾನೇ ಮಾತಾಡಿದ್ದೇನೆ, ಸಿ ರಿಪೋರ್ಟ್ ಮರ್ಡರ್ ಕೇಸ್ ಸುಮ್ಮನೆ ನಾವು ಹಂಗೆ ಮಾಡಬಾರ್ದು. ಈಗಲೇ ಮಾತಾಡಿದ್ವಿ. ಈಗ ಡಬಲ್ ಮರ್ಡರ್ ಕೇಸ್ ಸಿ ಆಗಿದ್ದು ಕೂಡ ನೀವು ಸಿ ಯಾವಾಗ ಹಾಕಿದ್ದೀರಾ? ಇಲ್ಲ, ಮೊನ್ನೆ ಆಗಿದೆ ಸರ್. ನೀವು ಒಂದು ಇವರು ಬಂದಿದ್ದಾರೆ, ನಮ್ಮೆಲ್ಲರಿಗೆ ಒಂದು ಅಹವಾಲು ಕೊಟ್ಟಿದ್ದಾರೆ. ಇನ್ನೊಂದು ಸರ್ತಿ ಒಂದು ಸೀರಿಯಸ್ ಎಫರ್ಟ್ ಮಾಡ್ತೀನಿ ಸರ್. ಸೀರಿಯಸ್ ಆಗಿ ಮಾಡ್ತೀನಿ. ಇನ್ನೊಂದು ಸರ್ತಿ ಸೀರಿಯಸ್ ಎಫರ್ಟ್ ಮಾಡಿ. ನೀವು ಮತ್ತೆ ಇನ್ಸ್ಪೆಕ್ಟರ್ ರವಿ ಇದ್ದಾನೆ. ಇಲ್ಲ, ರವಿ ಇದ್ದಾನೆ ಸರ್. ಹೇಳ್ತೀನಿ ಸರ್ ನಾನು ಮಾಡಿ. ನಿಮ್ಮ ಇನ್ಸ್ಪೆಕ್ಟರ್ ಅದೇ ಕೇಸ್ ಸಂಬಂಧಪಟ್ಟ ಸೇಮ್ ಸರ್. ಸ್ವಲ್ಪ ಅದು ನೋಡಿ, ಯಾಕಂದ್ರೆ ಮರ್ಡರ್ ಕೇಸ್ ವಿಶೇಷವಾಗಿ ಡಬಲ್ ಮರ್ಡರ್ ಕೇಸ್ ಇದು ಸುಮ್ಮನೆ ಸಣ್ಣ ಪುಟ್ಟ ಕೇಸ್ ಇಲ್ಲ. ಏನು ಹೋಪ್ ಇಲ್ಲ, ಮತ್ತೆ ಮಾತ್ರ ನಾವು ಸಿ ಮಾಡ್ಬೇಕಾಗಿ. ಮಕ್ಕಳಿಗೆ ಕಿಚ್ಚುಕೊಟ್ಟು ಬಂದ್ಗಳಿಗೆ 4 ಲಕ್ಷ ರೂಪಾಯಿ ದಂಡ ಕಟ್ಟ್ಯಾರಿ ನನಗ ಸಾಹೇಬ್ರ. ಕಟ್ಟದ್ರು ಹಿಡಿದಿಲ್ಲ ಇವರು. ನಮ್ಮ ಮಕ್ಕಳಿಗೆ 3 ಬಿಟ್ಟು ಚೆಕ್ ಕಳಿಗಲ್ರಿ. ಗಂಡಸ ಮಕ್ಕಳಾರಿ. ನೀವು ಅವ್ರದ್ದು ಇನ್ವೆಸ್ಟಿಗೇಷನ್ ಸಲುವಾಗಿ ಬಂದಿದ್ದೀವಿ. ಇನ್ನ 2 ಗಂಡಸ ಮಕ್ಕಳಾರಿ. 3 ಬಿಟ್ಟು ಕಳಿಸಿದ್ರಿ. ವಿಷಯ ಇದೆ ಇಂಥದ್ದು ಹೇಳಿದ್ರು ಇವರು ಹೊಟ್ಟೆ ಹಿಡಿದೇ ಇಲ್ರಿ. 4 ಲಕ್ಷದ ವಿಷಯ ಇದೆ. ಅದಕ್ಕೆ ಬರ್ತೀವ ಜಾತಿ ಕೇಳ್ತಾರ ನೋಡಿ. ಅದು ಏನಿದೆ ನೋಡ್ತೀನಿ ಸರ್. ಸರಿ, ನೀವು ಭೇಟಿ ಯಮನಪ್ಪ, ನೀವು ನಾಳೆ ಹೋಗಿ DSP ಅವರಿಗೆ ಭೇಟಿ ಮಾಡಿ, ಗೊತ್ತಾಯ್ತಾ? ಅವ್ರಿಗೆ ಬಾಂಡ್ ಮತ್ತೆ ಚಾರ್ಜ್ ಶೀಟ್ ಏನಿದೆ, ಅದು ಚಾರ್ಜ್ ಶೀಟ್ ಅವರು ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಬೇಗ CC ನಂಬರ್ ತಗೊಂಡು ಹೋಗ್ಬೇಕು. ಮಾಡಿಸಿ ಚಾರ್ಜ್ ಶೀಟ್ ಬೇಗ ಜಗಳ ಮಾಡಿ ನಮ್ಮ ಮನೆ ಕೀಲಿ ಹಾಕಿ ಹೊರಗೆ ಬಿಟ್ಟಾರ. 8 ಯಾರು ಹೊರಗಡೆ ಹಾಕಿದ್ದಾರೆ? ಟಿಕೋಟಾನೆಲ್ಲ ಬರ್ತಾ ಇದ್ದೀವಿ. ತಿಂಗಳ ಗಂಟೆ ಹೋಗಿ ಮುಂದೆ ಇನ್ನೊಂದು ಪತ್ತಿ ಕೊಡ್ತಾರೆ. ನಿಮಗೆ ಟಿಕೋಟ ಬರ್ತೇನೆ. ಅದು ಏನಿದೆ ಇವತ್ತು ನಾಳೆ ಹೋಗಿ ಭೇಟಿ ಮಾಡಿ. ನಮ್ಮ ಹಳ್ಳಿಯಿಂದ ಹಿಡ್ಕೊಂಡು ಸಲ ದಿಲ್ಲಿವರೆಗೆ ಹೆಂಗದಾವ ಸಲ ಎಲ್ಲ ತಾಲೂಕಿಗೆ, ಎಲ್ಲ ಜಿಲ್ಲಾಗಳಿಗೆ ಎಲ್ಲಕ್ಕೂ ಬಂದ ಸರ್. ಮತ್ತು ಮೇಲಾಗಿ ಇಲ್ಲಿವರೆಗೆ ನನಗೆ ಸರ್ಕಾರದಿಂದ ಅನುಮತಿ ಕೊಟ್ಟರು ಸರ್. ಈಗ ಬಂದ ಸರ್ ಆದೇಶ. ಆದರೂ ಇಲ್ಲಿವರೆಗೆ ಯಾವುದೇ ಮೈಕ್ಗಳನ್ನು ತೊಲಗಿಸಿಲ್ಲ ಸರ್. ಒಂದು ಎಂಪ್ಲಿವರೆಗೆ ಒಂದೇ ಮೈಕ್ ಹಚ್ಬೇಕು ಸರ್. ಹೌದೇ ಮ್ಯಾಲ ಈ ದಿಕ್ಕಿ ಒಂದೊಂದು ಎಲ್ಲ ಮೈಕ್ ಇದಾವೆ ಸರ್. ಮತ್ತು ಅದನ್ನ ಇನ್ನೂವರೆಗೆ ಬಂದಾಗಿಲ್ಲ ಸರ್ ಯಾವುದೇನು. ಮತ್ತು ಕಸಾಯಿ ಖಾನೆಗಳನ್ನು ಸರ್ ನಾನು ಇಲ್ಲಿಂದ ಬಿಜಾಪುರ ಜಿಲ್ಲಾದವ್ರು ಎಷ್ಟು ಪೊಲೀಸ್ ಸ್ಟೇಷನ್ ಅದಾವ್ರಿ, ಎಷ್ಟು ತಾಲೂಕುಗಳು ಅದಾವ್ರಿ, ಎಲ್ಲರೂ ತಗೊಂಡೆ ಸರ್. ಆದ್ರೆ ಕಸಾಯಿ ಖಾನೆಗಳು ಇಲ್ಲ ಸರ್. ಈಗ ಮೈಕ್ ನಾವು ಕಂಪ್ಲೀಟ್ಲಿ ನಾವು ಬಂದ್ ನಾವು ಮಾಡಿಲ್ಲ, ಗೊತ್ತಾಯ್ತಾ? 10 ಗಂಟೆ ರಾತ್ರಿಯಿಂದ 6 ಗಂಟೆ ಬೆಳಿಗ್ಗೆವರೆಗೆ ಯಾವ್ದು ಮೈಕ್ ಯಾವ್ದು ಅದು ಏನಾದ್ರೂ ಆಗಿ ಅದು ಯೂಸ್ ಮಾಡಬಾರ್ದು. ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅದು ನಾವು ಅನ್ವಯ ನಾವು ಮಾಡ್ತಾ ಇದ್ದೀವಿ. ಅದರ ಬಗ್ಗೆ ಏನಾದ್ರು ಇದ್ರೆ ಯಾವ ಕಡೆಗೆ 10 ಗಂಟೆ ರಾತ್ರಿಯಿಂದ ನಂತರ ಏನಾದ್ರು ಮೈಕ್ ಹಚ್ಚಿದ್ರೆ ಅದು ಹೇಳಿದ ತಕ್ಷಣ ನಾವು ಕ್ರಮ ಸರ್. ಹಂಗಲ್ಲ ಸರ್, ನಾ ಹೇಳಿದ್ರಿ ಮೈಕ್ ಮ್ಯಾಲ ಡಿಕ್ಕಿ ಒಂದೊಂದ ಸರ್ ಒಂದೇ ಹಚ್ಬೇಕ ಸರ್ ಮೈಕ್ ರೀ. ಹೌದಲ್ಲ? ನೋಡ್ರಿ, ಎಷ್ಟು ಮೈಕ್ ಹಚ್ಬೇಕಂತ ದಿನಕ್ಕೆ ತಡಿ. ಅವ್ರಿಗೆ ಸಂಬಂಧಪಟ್ಟ ನಾವು ಅವ್ರಿಗೆ ಪರವಾನಗಿ ಕೊಟ್ಟಿದ್ದಾರೆ. ಎಷ್ಟು ಲೈಸೆನ್ಸ್ ಅವ್ರಿಗೆ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ. ಅದು ಗೊತ್ತಾಯ್ತಾ? ಅವ್ರು ಎಷ್ಟು ಲೈಸೆನ್ಸ್ ಅದು ಕೊಟ್ಟಿದ್ದಾರೆ, ಎಷ್ಟು ಮೈಕ್ ಸಲುವಾಗಿ ಅಷ್ಟು ಲೈಸೆನ್ಸ್ ಅವರು ಹಚ್ಚಬೇಕು. ಆಕಿಂತ ಅವರು ಜಾಸ್ತಿ ಮಾಡಿದರೆ ಅದು ತೆಗಿಸ್ಬೇಕು ಅಷ್ಟೇ. ಯಾವ ಕಡೆ ಏನಾದ್ರು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಹೇಳಿ ಸರ್. ಅದೇ ಸರ್, ನಗರದಲ್ಲಿ ನಾವು ಈಗಾಗಲೇ 1 ತಿಂಗಳಿಂದ ಸಾಹೇಬರು ಭೇಟಿಯಾಗಿ ಇರತಕ್ಕಂಥ ಮಸೀದಿ ಮೇಲೆ ಅದು ಡೆಸಿಬಲ್ ಎಷ್ಟು ಡೆಸಿಬಲ್ ಇರಬೇಕು ನಗರಕ್ಕೆ ಮತ್ತು ಹಳ್ಳಿಯಲ್ಲಿ ಆ ಪ್ರಕಾರ ಮಾಡಿದ್ದು, ಕಡಿಮೆ ಮಾಡಿದ್ದು ಸರ್. ಈ ಪುನಃ ಏನಾಗ್ತದೆ, ನಸೀಬ್ನಲ್ಲಿ 5 ಗಂಟೆ ಚಾಲು ಆಗ್ತದೆ.
6ರಿಂದ 5 ಗಂಟೆಗೆ ಬೆಳಿಗ್ಗೆ ಇರಬಾರ್ದು. ಮತ್ತೆ ಈಗ ಆಗ್ತಾ ಇದೆ. ಮತ್ತೆ ಆಗ್ತಾ ಇದೆ ರೀ. ಎಲ್ಲಿ ಅವು 2 ಏರಿಯಾ ಸ್ಪೆಸಿಫೈ ಮಾಡಿ ಕಳಿಸ್ತೀನಿ ಸರ್. ಇದೆ ಸರ್, ಇದೆ, ಕೇಳಿಸಿದೆ ನಾನು. ಯಾವ ಮಸೀದಿ ಹೇಳಿ. ನಾನು ಬರೋದು ಕಳಿಸ್ತೀನಿ ಸರ್, ವಾಟ್ಸಪ್ ಅಲ್ಲಿ ಕಳಿಸ್ತೀನಿ. ಹೇಳ್ರಿ, ವಾಟ್ಸಪ್ ಬೇಡ, ನೀವು ಬಂದಿದ್ರೆ ನೀವು ಹೇಳಬೇಕು. ಸರ್, ಬೇಡ ಇಲ್ಲಿ ಇದರಲ್ಲಿ ಸರ್, ಯಾವುದು ಏರಿಯಾ ಶಾಸ್ತ್ರಿ ನಗರ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಸರ್. ಶಾಸ್ತ್ರಿ ನಗರ ಯಾರಿಗೆ ಬರುತ್ತೆ? ನಿಮಗೆ ಬರುತ್ತೆ. ಅಲ್ಲಿ ಏನಾದ್ರು ಯಾವಾಗ ಇದೆ 3-4 ದಿವಸದಿಂದ ಬಂದಿದೆ ಸರ್. ಅದೇ ಬೆಳಿಗ್ಗೆ 6ರಿಂದ 10 ಅಂತೂ ಅದು ಬರ್ತದೆ, ಅದು ಬೇರೆ ವಿಷಯ. ಆಮೇಲೆ ಸೌಂಡ್ ಹೆಚ್ಚಿಗೆ ಬರ್ತದೆ ಸರ್, ಮೊದಲು ಕಡಿಮೆ ಆಗಿತ್ತು ನೋಡ್ರಿ. ಹಂತವಾಗಿ ಹೋಗಿ ಅದು ಸಲುವಾಗಿ ನಮ್ಗೆ ಪ್ರತಿಯೊಬ್ಬರಿಗೆ ಒಂದು ಮಷೀನ್ ಕೊಡ್ಬೇಕಾಗತ್ತೆ. ಅದು ನಾವು ವ್ಯವಸ್ಥೆ ನಾವು ಮಾಡ್ತೀವಿ, ಆದ್ರೆ ಎಲ್ಲ ಒಂದೇ ಸರ್ತಿ ಆಗಲ್ಲ. ಈಗ 10 ಗಂಟೆಯಿಂದ 6 ಗಂಟೆವರೆಗೆ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಮಾಡಬಾರ್ದು. ನಾವು ಕಟ್ಟುನಿಟ್ಟಾಗಿ ಜಾರಿ ಮಾಡ್ತೀವಿ. ಏನಾದ್ರೂ ನಮಗೆ ಸಾಕ್ಷಿ ಕೊಟ್ಟು ಆಕ್ಷನ್ ತಗೊಳ್ತೀವಿ. ಇದು ಒಂದು. ಇನ್ನೊಂದು ಸರ್, ಇಲ್ಲಿಗಲ್ ಕಸಾಯಿಖಾನೆ ಸರ್. ಅದು 4 ಇದೆ ಸರ್ ನಗರದಲ್ಲಿ. ಮತ್ತು ಉಳಿದ ಬೇರೆ ತಾಳಿಕೋಟೆ ಮತ್ತು ಬೇರೆ ತಾಲೂಕು ಪ್ರದೇಶ, ಬಸವನಬಾಗೇವಾಡಿ ಪ್ರದೇಶದಲ್ಲಿ ಇದೆ ಸರ್ ಇಲ್ಲಿಗಲ್ ಲೈಸೆನ್ಸ್. ಅದ್ರ ಬಗ್ಗೆ ನಾವು ಆಯಾ ತಹಶೀಲ್ದಾರ್ಗೆ ಕೊಟ್ಟಿದ್ದೀವಿ ಸರ್, ಮನೆ ಕೊಟ್ಟು ನೋಡ್ರಿ. ನಾವು ಕೊಟ್ಟಿದ್ದೀವಿ ಸರ್. ಈಗ ನೀವು ಹೆಸರು ಇದೆಯಾ? 4 ಕಸಾಯಿಖಾನೆಯಲ್ಲಿ ಇಲ್ಲಿಗಲ್ ಇದೆ, ಹೆಸರು ಇದೆಯಾ? ಅಟ್ಲೀಸ್ಟ್ ಸರ್ ಕೊಡ್ತೀವಿ ಸರ್. ನೋಡಿ, ನೀವು ನಮ್ ಕಡೆ ಬಂದಾಗ ನಿರ್ದಿಷ್ಟವಾಗಿ ಮಾಹಿತಿ ಕೊಡ್ಬೇಕು. ಈ ಸುಮ್ಮನೆ ನಾಳೆ ನೀವು ಭೇಟಿ ಮಾಡಿ ಅವ್ರಿಗೆ ಕೊಡಿ, ಗೊತ್ತಾಯ್ತಾ? ಮತ್ತೆ 10 ಗಂಟೆ ರಾತ್ರಿಯಿಂದ 6 ಗಂಟೆ ಬೆಳಿವರೆಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾವ್ದು ಆಗ್ಲಿ, ಈ ಗುಡಿಯಲ್ಲಿ ಆಗ್ಲಿ, ಚರ್ಚ್ ನಲ್ಲಿ ಆಗ್ಲಿ, ಮಸೀದಿ ಆಗ್ಲಿ, ಬಾರ್ ನಲ್ಲಿ ಆಗ್ಲಿ, ಈ ಮದುವೆದು ಸಮಾರಂಭ ಆಗ್ಲಿ, ಯಾವ ಕಡೆ ಅವರು ಹಾಕ್ತಕ್ಕದ್ದಲ್ಲ, ಗೊತ್ತಾಯ್ತಾ? ಈ ಒಂದು ವಿಷಯ ಸಲುವಾಗಿ ಮಾತ್ರ ಇಲ್ಲ, ಎಲ್ಲರಿಗೂ ಅನ್ವಯ ಆಗತ್ತೆ, ಎಲ್ಲರಿಗೂ ಅನ್ವಯ ಆಗತ್ತೆ. ಅದು ನಾವು ಕಟ್ಟುನಿಟ್ಟಾಗಿ ನಾವು ಜಾರಿ ನಾವು ಮಾಡಿಸ್ತೀವಿ. ಅದು ಏನಾದ್ರೂ ಇದ್ರೆ ನೀವು ಸಾಕ್ಷಿ ಇದ್ರೆ ಜೊತೆಗೆ ಕೊಡಿ, ಅವ್ರ ಮೇಲೆ ಕೂಡ ಕೇಸ್ ತಗೊಂತೀವಿ. ಯಾರು ಆರ್ತಿ ನಮಗ ಹೊಡ್ಯಾಕ ಹಳೆಯ ಎಲ್ಲರೂ ಕೂಡ ನಮಗ ರೌಡಿ ಶೀಟ್ ಅದಾರ. ಅವರು ಎಲ್ಲರೂ ತಲ್ವಾರ ಚಾಕು ತಂದ ನಮಗ ಹೊಡ್ಯಾಕ ಬಂದಾರೆ. ಇವತ್ತಿಗೆ 4 ದಿವಸ ಆತ್ರಿ ನಾವು ಮನೆ ಹೊರಗೆ ಅದೇರಿ ಸರ್. ಸಣ್ಣ ಮಕ್ಕಳು ತಗೊಂಡ್ 3 ತಿಂಗಳ ಖುಷಿಗೆ ತಗೊಂಡ್ ನಾವು ಹೊರಗೆ ಅದೇವ್ರಿ. ಪೊಲೀಸ್ ಸ್ಟೇಷನ್ ಹೋಗಿ ನಾವು ಮಳೆ ಸಂಘ ಕಂಪ್ಲೇಂಟ್ ಮಾಡಿದೇವ್ರಿ ಸರ್. ಅಲ್ಲ, ಯಾರ ಮೇಲೆ ನಿನ್ನ ದೂರ ಯಾರ ಮೇಲೆ ಇದೆ? ಹಳೆ ಅದನ್ರಿ ಸಮೀರ್ ಶೇಖ್ ರೀ. ಸಮೀರ್ ಶೇಖ್ ರೀ ಸರ್. ಅಲ್ಲಿ ಗಂಡ ಹೆಂಡತಿ ಜಗಳ ಆಗಿದ್ರಿ, ಅವ್ರು ಹೊಡೆದ್ ಕಳ್ಸಿದ್ರಿ. ಹೊಡೆದ್ ಕಳ್ಸಾನ ನಾವು ಹೋಗಿ ಅಲ್ಲಿ ಮಳೆ ಸಂಘ ಕಂಪ್ಲೇಂಟ್ ಕೊಟ್ಟಿದ್ರಿ. ಹೊಟ್ಟಿ 3 ತಿಂಗಳು ಹೊಟ್ಟಿ ಕಳ್ಸಾರ. ಇದು ಗಾಡಿನೂ ಕರ್ಸಿದ್ರಿ. ಅವ್ರು ಹೊಡ್ಯಾಕ್ ಬರಂಗ್ ನಮಗೆ 2-3 ಸಲ ಕರ್ಸಿವ್ರಿ ನಾವು. ರಾತ್ರಿ ಗಾಡಿ ನಾವು ಫೋನ್ ಹಚ್ಚಿ ಕರ್ಸಿದ್ದೇವ್ರಿ ಸರ್ ನಾವು. ಯಾರು ಅವ್ರು ಏನಂದ್ರೆ ಅಲ್ಲಿ ಕಂಪ್ಲೇಂಟ್ ಕೊಡಕ್ ಹೋಗ್ರಿ, ಅನ್ನೋ ಕಂಪ್ಲೇಂಟ್ ಕೊಡಕ್ ಹೋಗ ಮುಂಜಾನೆ ಅಷ್ಟು ನಮಗೆ ಬಟ್ ಕುಂದ್ರಸ್ ರಾತ್ರಿ 9 ಕುಂದ್ರಸ್ ಕಳ್ಸಾರಿ ಸರ್. ಈಗ ನಮಗ್ ಹೊಡಕ್ ಬಂದಾರಿ. 4 ದಿವಸ ಆತ್ರಿ ನಮ್ಮ ಮನೆ ಹೊರಗೆ ಅದೇವ್ರಿ. ಈಗ ಆಯ್ತು साहब ಹೇಳಿದಾರೆ ತೋಳಿದು नहीं सर हम लोग बहुत मुश्किल है सर हमें जंगल में बैठे सरकार रोड़ा पर सर सर हमें कहां जाना बच्चे 3 महीने बच्चे के लेके जाना सर हमें कहां सोना में गली में कहां भी आजू बाजू बैठे सामने गली में लोगों का साहब ಮಾತಾಡಬೇಡಿ ಇದು ವಿಚಾರ ಇದೆ ಏನು ನಾವು ನಿಮ್ಮ ಜನಾಂಗ ಒಳಗಡೆ ಸಮಸ್ಯೆ ಆಗಿದೆ ಇಲ್ಲ ಸರ್ ಅವರಿಗೆ ಅರೆಸ್ಟ್ ಮಾಡಬೇಕು ಅವರಿಗೆ ಹಾಕಬೇಕ್ರಿ ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ನಂತರ ಅವರಿಗೆ ಕರೆಸಿ ವಿಚಾರಣೆ ಮಾಡಿ ಪಾರ್ಟಿಗೆ ಬರ್ರಿ ನೀವೇನು ಬ್ಯಾಂಕ್ ಸಮಸ್ಯೆ ಮನೆ ಎಲ್ಲ ಕಡೆ ಅಂತ ಆಮೇಲೆ ಏನಾದ್ರು ನೀರೇ ಆಗೋದೇ ಹೇಳ್ತೀವಿ ಅಲ್ಲದೆ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ವಿಷಯ ಎಲ್ಲರೂ ಸಲಹೆ ತಗೊಳ್ತಾರೆ ಬರೀ ಪೊಲೀಸ್ ನೀವು ಕೇಳೋದು ಯಾವ ಊರಿದೆ ನಿಮ್ಗೆ ನೋಡ್ರಿ ಅವ್ರಿಗೆ परमिशन देंगे तो मैं हिंदी में बोलूँगा माताड़ी सर मैं पहले सबसे आपका बहुत ही आभारी हूँ क्योंकि एक बड़े ऑफिसर हो कि हम छोटे लोगों के आपको जो मिलने आपसे मिलने आए हमसे मिलने आए मैं आपका बहुत और मुझे बहुत खुशी हो गई आप मुझे आपकी समस्या क्या है हमारा समस्या यह है मैं रिटायर्ड गवर्नमेंट सर्वेंट हूँ और सीनियर सिटीजन भी हूँ तो मेरा बेटा कोविड-19 के अंदर चल बसा वो कमर्शियल टैक्स ऑफिस में एक कार चलाता था कार तो उसके मरने के बाद एक बेटा बड़ा बेटा है 3 बच्चे हैं वो भी जो है मानसिक है बड़ा बेटा जो घर में बैठता है उसके भी 3 बच्चे हैं ये छोटा बेटे के भी 3 बच्चे हैं ये क्या करा हमारा भाई और भाई का बेटा मिल गए हमारे घर में आके घुस गए और हमको बहुत सहानुभूति बताए
अरे जवान बेटा मर गया, जवान बेटा 40 ईयर्स में कोविड के अंदर मर गया। वो बहुत भावनात्मक बात करता है कि वो हमारी बहुत से सब मालूम कर ले, कितना पैसा कमाया है, कितना रखा है, घर है, प्रॉपर्टी है, वो घर सब मेरे नाम का है और खुला जगह भी है। बहरहाल जो भी है वो उसकी नज़र खराब हुई और घर को आना जाने लगा। बाप बेटे दोनों मिलकर घर के आने जाने लगे। मैं उनको मना किया कि नहीं आना चाहिए, मेरे घर का मैं जवाबदार हूँ। क्या होना अभी? तो हम तो क्या करें, उन्हें हमारे बहू से मिल के मेरे नाम का घर अपने नाम मेरे बहू के नाम पे कर दिया है, मेरे नाम का घर। और वो उसका हमारा सेम फेस है, 90% फेस मिलता है। तो सब रजिस्टर ऑफिस में जाके मैं सब रजिस्टर ऑफिस जाके पूछा से क्यों करे बोल के, तो उन्होंने कुछ एक्शन नहीं लिया अभी तक। मैं मेरे बारे में उसके बारे में ಆದರ್ಶಗಳಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಸರ್. ಈಗ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋದ್ರಲ್ಲಿ ಚೀಟಿಂಗ್ ಆಗಿದ್ದು ನಿಜ ಇದೆ ಸರ್. FSL के ಅವ್ರದ್ದು ಸಿಗ್ನೇಚರ್ ಇದು ರೈಟಿಂಗ್ ಕಳಿಸ್ಲಿಲ್ವಾ ಸರ್? ಇಲ್ಲ ಸರ್, ಈಗ ರೀಸೆಂಟ್ ಆಗಿ ಮಾಡ್ತಾ ಇದ್ದೀವಿ ಸರ್. कब दिया, आप कब ये फिरियाद कर दिया? मैं फरियाद जो है 28 को दिया, जून में। हाँ, देर इसलिए करा। नहीं ठीक है, ऐसा है अब वो केस हो चुका है, आपका जो सिग्नेचर का सैंपल लेके हम जो FSL को ये करेंगे और उसके बाद ओरिजिनल डॉक्यूमेंट्स वो सब सारा ये कर रहे हैं। इंक्वायरी करना, मुझे न्याय मिलना चाहिए। नहीं पक्का मिलेगा, वो खुद अपने कर रहा है कि आपका जो है ये आपके साथ जो धोखा हुआ है। ಸಭೆಗೆ ಕರ್ನಾಟಕದ ಸಂಘ ಸಂಸ್ಥೆ ಅಂಬೇಡ್ಕರ್ ವಾದ ಹಾಗೂ ದಲಿತ ಪರ ಸಂಘಟನೆಗಳಿಂದ ಭೀಮ ಸ್ವಾಗತ ಕೋರ್ತೀನಿ ಸರ್. ಅಂದ್ರೆ ಅಟ್ರಾಸಿಟಿ ಕೇಸ್ಗಳು ಆದ್ರಲ್ಲ 100% ಏನು ಜಿಲ್ಲೆ ಆದ್ರೆ ಎಲ್ಲ ಕಡೆ ಸರ್, ರಾಜ್ಯ ತುಂಬೆಲ್ಲ ಅಟ್ರಾಸಿಟಿ ಕೇಸ್ಗಳು ಕೌಂಟರ್ ಕೇಸ್ಗಳು ಆಗತ್ತ ಸರ್. ಅದ್ರ ಬಗ್ಗೆ ತಾವು ಸ್ವಲ್ಪ ಗಮನ ಹರಿಸ್ಬೇಕು ಸರ್. ಸರ್ ಈಗ ಕೇಸ್ ಕೊಡ್ಲಿಕ್ಕೆ ಯಾರು ಜನ ಬರ್ತಾರೆ, ನಾವು FIR ನಾವು ಮಾಡ್ತೀವಿ. ಆದ್ರೆ ಆ ಕೇಸ್ನ ಏನಾದ್ರು ಅರೆಸ್ಟ್ ಮಾಡಿದರೆ ಯಾರಿಗೆ ಮಾಡಲಿ ಸರ್? ಮಾಡಿಲ್ಲ ನೋಡಿ, ನಾವು ತನಿಖೆ ಮಾಡ್ತೀವಿ. ಯಾರು ಇಲ್ಲ ಈಗ 10 ಜನ ಮೇಲೆ ಯಾರು ಒಂದು ಕೇಸ್ ನಿಜ ಇರುತ್ತೆ, ಇಬ್ರು ಮಾಡಿರ್ತಾರೆ, 10 ಜನ ಮೇಲೆ ದೂರು ಕೊಟ್ಟಿರ್ತಾರೆ. ನಾವೇನು 10 ಜನಕ್ಕೆ ಅರೆಸ್ಟ್ ಮಾಡಕ್ಕೆ ಆಗಲ್ಲ. ಪೊಲೀಸ್ ಕೆಲಸ ಇದೆ, ತನಿಖೆ ಮಾಡ್ಬೇಕು ಸರ್. ನಾವೇನು ಸರ್, ಈಗ ಕೇಸ್ ಆದವ್ರ ಮೇಲೆ ಅವ್ರ ಕಡೆಯಿಂದ ಕಂಪ್ಲೇಂಟ್ ತಪ್ಪಾಗಿದೆ. ಅದು ಕೆಲವು ಕೇಸ್ನದು ನೋಡಿ ಯಾರು ಮುದ್ದಾಮಿದು ಮಾಡ್ತಾರೆ, ಅವ್ರ ಮೇಲೆ ಅದು ಸುಳ್ಳು FIR ಕೊಡ್ತಾರೆ. ಆ ಪ್ರಕಾರ ಕೆಲವು ಅದು ವೈಟ್ನರ್ ಅಂತ ವಿಷ ಬೀಜ ಜಗ್ಗುವಂಥ ಕೆಲಸ ನಡೆದವ್ರಿ. ಅದಕ್ಕೆ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಅನೇಕ ಸಲ ಹೇಳಿದ್ದೇವೆ ಸರ್. ಆದ್ರೂ ಅದಕ್ಕೆ ತಡೆ ನಿಂದ್ರಿಸೋಲಾಗ್ಯಾವ್ರಿ. ಹಿಂಗಾಗಿ ಎರಡು ಮರ್ಡರ್ನೂ ಆಗ್ಯಾವ ಸರ್ ಅಲ್ಲಿ. ನೀವು ಯಾವ ಸ್ಟೇಷನ್? ಮತ್ತೆ ಇನ್ಸ್ಪೆಕ್ಟರ್ ಯಾರು ಆಗ್ತಾರೆ? ನೀವು ಇದ್ದೀರಾ ನೋಡಿ. ನಾನು ಮೊದಲು ಹೇಳಿದ್ದೆ, ಈ ರೀತಿ ಗಾಂಜಾ ಗಿಂಜಾ ಎಲ್ಲ ನಡೀತಾ ಇದೆ, ಸ್ವಲ್ಪ ಯಾವ್ಯಾವ ಏರಿಯಾ ಇದೆ ಅಲ್ಲಿ ಸ್ವಲ್ಪ ಹೋಗಿ ಒಂದು ರೇಟ್ ಕೂಡ ಮಾಡಿ, ಮತ್ತೆ ಅವ್ರಿಗೆ ಸ್ವಲ್ಪ ಅವ್ರಿಗೆ ಕೌನ್ಸಿಲಿಂಗ್ ಕೂಡ ಮಾಡ್ರಿ ಸರ್. ಇನ್ನೊಂದು ಸರ ವೈಟ್ನರ್ ತಂದ ಇದು ನಮ್ಮ ಮೆಡಿಕಲ್ದಾಗ ಮತ್ತು ಇದರಾಗ ಸರ್ ನಮ್ಮ ಪೇಂಟ್ ಅಂಗಡಿ ಒಳಗೆ ವೈಟ್ನರ್ ಸಿಗ್ತದೆ ಸರ್. ಅದು ಸಹಿತ ಜಗ್ಗುವಂತ ಪರಿಸ್ಥಿತಿ ಹುಡುಗರು ನಿರ್ಮಾಣ ಆಗತ್ತ. ನಾವೆಲ್ಲ ಯಾರು ಈ ರೀತಿ ಮಾಡೋದು ಇದೆ, ಅದರ ಬಗ್ಗೆ ನಾವು ಮಾಡ್ತೀವಿ. ಯಾರಿಗೆ ಹುಚ್ಚೆ ಇದು ಬಿದ್ದುಬಿಟ್ಟಿದೆ, ನಾವು ಎಷ್ಟು ಮಟ್ಟಿಗೆ ನಾವು ಹೋಗ್ಬೇಕು. ಆದ್ರೆ ಈಗ ಯಾರು ಗಾಂಜಾ ಅಟ್ಲೀಸ್ಟ್ ಇದು ಮಾಡ್ತಾನೆ, ಅದು ಕನ್ಜಂಪ್ಷನ್ ಕೇಸ್ ಕೂಡ ಹಾಕಿ, ಕನಿಷ್ಠ ಪಕ್ಷ ಕನ್ಜಂಪ್ಷನ್ ಕೇಸ್ ಹಾಕಿ. ಅದು ಸ್ವಲ್ಪ ನೋಡಿ, ಇದು ದೊಡ್ಡ ವಿಷಯ ಇಲ್ಲ. ಇದೆಲ್ಲ ಈ ಓಣಿಗೆ ನಾನು ಅದೇ ಹೇಳಿದೆ, ಕೆಲವು ಓಣಿನಲ್ಲಿ ಈ ರೀತಿ ಮಾಡ್ತಾರೆ, ಸಂತ ನೋಡುವ ಕೆಲಸ ಇದಲ್ಲ. ಇದು ಸುಮ್ಮನೆ ಏನೇನು ಸೊಲ್ಯೂಷನ್ ಇದು ಮಾಡಿ ಗಾಂಜಾ ಇದು ಸೇವನೆ ಮಾಡಿ ಇದು ಮಾಡ್ತಾರೆ. ಮತ್ತೆ ನೀವು ನೋಡಿ ಹೇಳಿ. ಅದಕ್ಕೆ ಕುರಿ ಕಳುವಾದಿಂದನ ಅಥವಾ ಕೊಲೆ ಆದಿಂದನ ಆರೋಪಿಗಳ ತಂದು ಶಿಕ್ಷೆ ಕೊಡುವುದಕ್ಕಿಂತ ಮುಂಜಾಗ್ರತೆ ಕ್ರಮವಾಗಿ ಎಲ್ಲಾ ಸಂಚಾರಿ ಕುರಿಗಾರರನ್ನ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕರೆದ ಮುಂಜಾಗ್ರತೆ ಕ್ರಮವನ್ನು ಮಾಡ್ಲಕ್ಕ ಮತ್ತು ಅವ್ರಿಗೆ ಜಾಗೃತ ಸಭೆಯನ್ನು ಮಾಡ್ಬೇಕಂತೇಳಿ ತಾನು ನಮ್ಮಲ್ಲಿ ಕಳಕಳಿಯಿಂದ ಕೇಳ್ತೇನೆ ಸರ್. ಸರ್ ಇದು ರೂರಲ್ ಏರಿಯಾದಲ್ಲಿ ನೋಡಿ ಅದು ಜಾಸ್ತಿ ಮತ್ತೊಮ್ಮೆ ಆಗತ್ತೆ ಸಾಕ್ತೀನಿ ಅಂತ ಹೇಳಿ ನಮ್ಗೆ ಅಂಜಿಕೆ ಆಗ್ತಾರೆ. ನಾನು ನಮ್ಗೆ ಅಂಜಿಸ್ತಾರ, ನಮ್ಗೆ ಏನಿಲ್ಲ ಕೇಸ್ ನೋಡಿ ಮನೆ ಬಾಡಿಗೆ ಇಲ್ಲ. ಇದು ವಿಷಯ ನೋಡಿ, ಇದೆಲ್ಲ ವಿಷಯ ಪೊಲೀಸ್ಗೆ ನೇರವಾಗಿ ಬರಲ್ಲ. ಪೊಲೀಸ್ಗೆ ಏನ್ ಮಾಡಕ್ಕೆ ಬರಲ್ಲ. ಇದು ಬಾಡಿಗೆದಾರಕ್ಕೆ ಬಿಡಿಸೋದು ಕೊಡ್ಸೋದು ಇದು ಪೊಲೀಸ್ಗೆ ಯಾವ್ದು ಅಧಿಕಾರನೇ ಇಲ್ಲ. ಜನ ಬರ್ತಾರೆ ಪೊಲೀಸ್ ಕಡೆ, ಏನಾದ್ರು ಪೊಲೀಸ್ ಏನಾದ್ರು ಮಾಡಿಬಿಡ್ತಾರೆ, ಅವ್ರಿಗೆ ಸಹಾಯ ಮಾಡ್ತಾರೆ. ಆದ್ರೆ ಕಾನೂನು ಪ್ರಕಾರ ನಮ್ಗೆ ಇದು ಇಲ್ಲ. ಆದ್ರೆ ಈಗ ಏನಾಗಿದೆ, ನಿಮ್ಮ ಮನೆಯಲ್ಲಿ ಬಾಡಿಗೆದಾರ ಇದ್ದಾನೆ, ಮನೇನ ಬಿಡೋದು ಬಾಡಿಗೆನ ಕೊಡೋದ್ರಿ. ನಮ್ಗೆ ನಮ್ಮ ಯಜಮಾನ್ರ ಅದರಾಗ ಚಿಂತೆ ಒಳಗೆ ಅದನ್ನ ಇದು ಆಗಿ ನಮ್ಗೆ ಪರಿಚಯ ಹಂಗೆ ನಡಿಬೇಕು ಹೇಳಿ
ನೋಡ್ರಿ ಈಗ ಗೋಲ್ ಗುಂಬಸ್ ಅದು ಜಲ್ನಗರ ಬರುತ್ತೆ ಸರ್. ಅದು ನಾನು ಹೇಳಿದೆ ಪೊಲೀಸ್ ಇದು ಇಲ್ಲ ಅದು ಮಾನವೀಯತೆ ದೃಷ್ಟಿಯಿಂದ ನೋಡ್ತೀವಿ. ಅಲ್ಲ, ಈಗ ನಾನು ಹೇಳಿದ್ದೇನೆ ಅವರು ನೋಡ್ರಿ ಮೊದಲು ಹೇಳಿದ್ರಿ ಜನತಾ ಇದು ತಿಂಗಳಕ್ಕೆ ಒಮ್ಮೆ ಎಲ್ಲ ಸ್ಟೇಷನ್ ಲೆವೆಲ್ ಇದು ಮಾಡಿಸಿ ಕಡ್ಡಾಯವಾಗಿ ಸರ್ ನಾನು 920 ಅದು ಅನ್ವಯ ಆಗಬೇಕು. ವಿರುದ್ಧ ನಾನು ದೂರು ಕೊಡಲು ಬಂದಿದ್ದೇನೆ. ಇಂಡಿಯಲ್ಲಿ 25ನೇ ತಾರೀಕಿಗೆ ನಮ್ಮ ಪಕ್ಕದ ಮನೆಯವ್ರ ಜೊತೆಗೆ ನಮ್ದು ಜಗಳ ಆಗುತ್ತೆ. ಸೊ ನಮ್ಮ ತಮ್ಮ ಮತ್ತು ನಮ್ಮ ತಮ್ಮನ ಹೆಂಡತಿಯಲ್ಲಿ ಇರ್ತಾರೆ. ಅವನು ಪುರಸಭೆ ಸದಸ್ಯ, ಕಾಂಗ್ರೆಸ್ ಪುರಸಭೆ ಸದಸ್ಯ ಇರ್ತಾನೆ. ಅವನೇನ್ ಮಾಡ್ತಾನೆ, ನಮ್ಮ ತಮ್ಮನಿಗೆ ಮತ್ತು ತಮ್ಮನ ಹೆಂಡತಿಗೆ ಹೊಡಿತಾನೆ. ಹೊಡೆದ್ಮೇಲೆ ಅವರು MLC ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಹೋದ್ರೆ ಅವ್ರದ್ದು FIR ಮಾಡ್ಕೊಳ್ಳೋದಿಲ್ಲ. ಅದಾದ್ಮೇಲೆ ಮಧ್ಯಾಹ್ನದ ನಂತರ ಮತ್ತೊಮ್ಮೆ ಮತ್ತೆ ಜಗಳ ಆಗುತ್ತೆ. ಅಲ್ಲಿವರೆಗೆ ನಾನು ಬಿಜಾಪುರದಿಂದ ಇಂಡಿಗೆ ಹೋಗಿರ್ತೇನೆ. ಸೊ ಈಗ ಅವರ ಮತ್ತೆ ನಮ್ಮ ಮಧ್ಯೆ ಜಗಳ ಆಗಿರುತ್ತೆ. ಜಗಳ ಆದ್ಮೇಲೆ ಕಂಪ್ಲೇಂಟ್ ಮತ್ತು ಕೌಂಟರ್ ಕಂಪ್ಲೇಂಟ್ ಎರಡೂ ಆಗಿರುತ್ತೆ. ಎರಡೂ ಆಗಿರುವಾಗ ನಾನು ಸಿವಿಲ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತೇನೆ. ಅಲ್ಲಿ ಬಂದು CPI ಅವ್ರು ಬಂದು ನನಗೆ ಡಾಕ್ಟರ್ ಜೊತೆ ಮಾತಾಡಿ ಅವ್ರಿಗೆ ಏನೂ ಆಗೇ ಇಲ್ಲ, ಬಿಡುಗಡೆ ಮಾಡಿಸ್ರಿ, ಇಲ್ಲಿಂದ ಡಿಸ್ಚಾರ್ಜ್ ಮಾಡಿಸ್ರಿ ಅಂತ ಅಲ್ಲಿ ಡಿಸ್ಚಾರ್ಜ್ ಮಾಡಿಸ್ತಾರೆ. ಮಾಡಿ ಇಂಡಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಎಕ್ಸ್ರೇ ತೆಗೆದ್ಮೇಲೆ ನನಗೆ ಬೋನ್ ಫ್ರಾಕ್ಚರ್ ಇದ್ದಿದ್ದು ಗೊತ್ತಾಗುತ್ತೆ. ಅದಾದ್ಮೇಲೆ ನನಗೆ ಏನು ಟ್ರೀಟ್ಮೆಂಟ್ ಕೊಡ್ಸಲ್ಲ, ನನಗೆ ಸೀದಾ ಏನಪ್ಪ ಅಂದ್ರೆ ದರಾಜಿಲಿಗೆ ಕಳಿಸ್ತಾರೆ. ಇದು 1ನೇ ಪಾಯಿಂಟ್. 2ನೇ ಪಾಯಿಂಟ್, ನಮ್ಮ ತಮ್ಮನ ಹೆಂಡತಿಗೂ ಅರೆಸ್ಟ್ ಮಾಡ್ತಾರೆ. ಬಟ್ ಕೌಂಟರ್ ಕಂಪ್ಲೇಂಟ್ ಅಲ್ಲಿ ಪುರಸಭೆ ಸದಸ್ಯರಾಗಲಿ ಅವ್ರ ಮನೆಯವರಿಗೆ ಯಾರಿಗೂ ಅರೆಸ್ಟ್ ಮಾಡೋದಿಲ್ಲ. ಇದು 2ನೇದು. ಕೊನೆಯದಾಗಿ ನೀವು ಹೇಳ್ಬೇಕಾದ್ರೆ, ನಿನ್ನೆ ನಮ್ಮ ತಮ್ಮ ಹೇಳಿದ್ರೆ ಇಲ್ಲಿವರೆಗೆ ನನಗೆ ಹೇಳಿರ್ಲಿಲ್ಲ, ಅವನು ಒಬ್ಬ ಸರ್ವೇಯರ್ ಮತ್ತು ನಮ್ಮ ತಂಗಿ ಗೌರ್ಮೆಂಟ್ ಸರ್ವೆಂಟ್ ಟೀಚರ್, ಪ್ರೈಮರಿ ಸ್ಕೂಲ್ ಟೀಚರ್. ಅವ್ರಿಬ್ರಿಗೆ ಭಯ ಹಾಕಿ CPI ಅವ್ರು ಏನಪ್ಪಾ ಅಂದ್ರೆ 50,000 ರೂಪಾಯಿ ಲಂಚ ತೊಂದಿದ್ದಾರೆ. 50,000 ರೂಪಾಯಿ ಲಂಚ ತೊಂದು ನಾ ಸೆಟಲ್ಮೆಂಟ್ ಮಾಡ್ಕೊಡ್ತೀನಿ, 50,000 ರೂಪಾಯಿ ದುಡ್ಡು ತೊಂದು ನಮ್ಮ ಮೇಲೆ ಸುಳ್ಳು 307 ಮಾಡಿದ್ದಾರೆ. ಅವ್ರ ಮೇಲೆ ಕೌಂಟರ್ ಕಂಪ್ಲೇಂಟ್ ಮೇಲೆ 324 ಇಲ್ಲ, ಬೇಲೆಬಲ್ ಕೇಸ್ ಮಾಡಿದ್ದಾರೆ. ಸರ್ ಈ ರೀತಿ ಮಾಡಿದ್ರೆ ಅವ್ರಿಗೆ ಸಸ್ಪೆಂಡ್ ಆಗ್ಬೇಕು ಸರ್, ನಾನು ಹೇಳ್ತಾ ಇರೋದು. ಏನಾಗಿದೆ ಸರ್, ಇದು ಇವರು ಅಕ್ಕಪಕ್ಕದ ಮನೆ, ತಮ್ಮನ ಮನೆ ಇದೆ ಸರ್. ಅಕ್ಕಪಕ್ಕದ ಮನೆ, ಆ ಜಾಗದ್ದು ಸ್ವಲ್ಪ ಒಂದು ಫೋಟೋ ಏನೋ ಜಾಗದ್ದು ತಕರಾರಿದೆ ಸರ್. ಅದರ 2 ದಿವಸ ಇದೇನು ಗಲಾಟೆ ಆಗಕ್ಕೆ 2 ದಿವಸ ಮುಂಚಿತವಾಗಿ ಅವರು ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಬಂದು ಅವನ್ನೆಲ್ಲ ಅದ್ರ ತೆರವುಗೊಳಿಸಿದ್ರು ಸರ್. ಪೊಲೀಸು ಪ್ರೊಟೆಕ್ಷನ್ ಕೇಳಿದ್ರು, ತೆರವುಗೊಳಿಸಿದ್ರು. ಆಮೇಲೆ ಮತ್ತೆ ಇವರು ಒಂದು ತಗಡು ಶೀಟ್ ಎಲ್ಲ ಹಾಕೊಂಡ್ರು ಸರ್. ಅವತ್ತೇನಾಗಿದೆ, ಬೆಳಗ್ಗೆ ಅದು ಮತ್ತೆ ಹಾಕಿದ್ದಕ್ಕೆ ಅವ್ರಿಗೆ ಸ್ವಲ್ಪ ಜಗಳ ಆಗಿದೆ ಸರ್, ಬಾಯಾಗಿದೆ. ಆಮೇಲೆ ಮಧ್ಯಾಹ್ನ ನಾನು ಅವತ್ತು ಇರಲಿಲ್ಲ ಸರ್, ಕೋರ್ಟಿಗೆ ಹೋಗಿದ್ದೆ ನಾನು. ಆಮೇಲೆ ಮಧ್ಯಾಹ್ನ ಹೊತ್ತಿಗೆ ಇವರು ಮತ್ತೆ ಅವ್ರ ಮನೆ ಹತ್ರ ಬಂದು ಅಂದ್ರೆ ಮುನ್ಸಿಪಾಲಿಟಿ ಮೆಂಬರ್ ಏನು ಶಬ್ಬೀರ್ ಕಾಜಿ ಅಂತೇಳಿ ಅಲ್ಲಿ ಮನೆ ಕಟ್ಸಾ ಇದ್ದಾರೆ ಸರ್. ಇವರು ಪಕ್ಕದ ಮನೆ ಇವ್ರ ತಮ್ಮ ಸರ್, ಇವ್ರು ಬಿಜಾಪುರಲ್ಲಿ ಇರ್ತಾರೆ. ಅವಾಗ ಅವನಿಗೆ ಇವರು ಕೇಳಕ್ಕೆ ಬಂದಾಗ ಮತ್ತೇನೈತಿ, ಇವರು ಅವನು ಕೂಡಿ ಹೊಡೆದಿದ್ದಾರೆ ಸರ್. ವಿಡಿಯೋ ಇದೆ ಸರ್. ಅವರು ಆ ಮನೆಗೆ ಕೆಲಸ ಮಾಡೋನು ವಿಡಿಯೋ ಮಾಡಿದ್ದಾನೆ ಸರ್. ಇಬ್ಬರು ಅಣ್ಣ ತಮ್ಮ ಸೇರಿ ಬಡಿಗೆಯಿಂದ ಕೆಳಗಡೆ ಹಾಕಿ ಕಾಲು ಹಾಕಿ ತುಳಿದು ಹೊಡಿತಾ ಇದ್ದಾರೆ ಸರ್. ಅದು FIR ಸರ್. ಬ್ಲೀಡಿಂಗ್ ಇಂಜುರಿ ಆಗಿಲ್ಲ ಸರ್ ಅವನಿಗೆ. ಸ್ವಲ್ಪ ಒಳಪೆಟ್ರೆ ಬೆನ್ನು ಇದಾಗಿದೆ ಸರ್, ಫ್ರಾಕ್ಚರ್ ಆಗಿತ್ತು. ಹೌದು ಸರ್, 307 ಹಾಕಿದ್ವಿ. ಆಮೇಲೆ ಇವಾಗ 15 ಡೇಸ್ ಮೇಲ್ಗಡೆ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಬಿಜಾಪುರದಲ್ಲಿ ಅಡ್ಮಿಟ್ ಇದ್ದ ಸರ್. 15-20 ದಿವಸದ ಮೇಲೆ ಇವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಸರ್. ಒಳಗಡೆ ಫ್ರಾಕ್ಚರ್ ಇತ್ತು ಸರ್. ಅವರು 15 ಡೇಸ್ ಮೇಲೆ ನಾನು ಇನ್ನೊಂದು ಮಾತಾಡ್ತೀನಿ ಸರ್. ಇವ್ರು ಹೇಳ್ತಾ ಇರೋದೇನೋ ನಾವು ಅವನಿಗೆ ಹೊಡೆದೀವಿ ಅಂತ. ಅವನು ತನ್ನ ಹೆಂಡತಿ ಕೈಯಿಂದ ವಿಡಿಯೋ ಮಾಡಿಸಿರೋದು, ಆ ವಿಡಿಯೋ ಪ್ಲೇ ಮಾಡಿಸಿರೋದು ಅರ್ಧ ಪ್ಲೇ ಮಾಡಿಸಿದ್ದಾನೆ, ಫುಲ್ ಪ್ಲೇ ಮಾಡಿಸಿ ಅಂತ ಹೇಳಿ ಸರ್. ಇವರಿಗೆ ಸೈಬರ್ ಕ್ರೈಮಿಗೆ ಕೊಡಿ ಅಂತ ಹೇಳಿದ್ದು ವಿಡಿಯೋ ಏನಂತ. ನಾವು ಡಿಫೆನ್ಸ್ ಅಲ್ಲಿ ಹೊಡೆದಿದ್ದು ನಾವು ಹೇಳ್ತಾ ಇದ್ವಿ, 2 ಕಡೆ ಗಲಾಟೆ ಆಗಿದ್ದು. ಬಟ್ ಮನೆಯಿಂದ ಬಡಿಗೆ ತಂದು ಹೊಡೆದಿದ್ದು ಅವನು. ಅದನ್ನು ವಿಡಿಯೋ ತೆಗೀರಿ, ಕಲೆಕ್ಟ್ ಮಾಡ್ರಿ ಅಂತ ಇಲ್ಲೋರಿಗೆ ಮಾಡಿಲ್ಲ. ಅರ್ಧ ವಿಡಿಯೋ ಇಟ್ಕೊಂಡು ನಮ್ಮ ಮಧ್ಯೆ ಆಟ ಆಡ್ತಾ ಇದ್ದಾರೆ. 50,000 ರೂಪಾಯಿ ತೊಂದಿದ್ದಾರೆ ಕೇಳಿ. CCTV ಅಲ್ಲಿ ಇದೆಯಾ? CCTV ಅಲ್ಲ ಸರ್, ಮತ್ತೆ ಯಾವ್ದು ವಿಡಿಯೋ? ಮೊಬೈಲಿಂದ ವಿಡಿಯೋ ಮಾಡಿದ್ವಿ ಸರ್. ಅವರು ಒಂದು CD ತಂದು ಕೊಟ್ಟಿದ್ದಾರೆ ಸರ್. ಅದು 65P ದಲ್ಲಿ ಅದನ್ನು ಇದು ಮಾಡ್ಕೊಂಡಿದ್ದೀವಿ. ಫುಲ್ ವಿಡಿಯೋ ಕಲೆಕ್ಟ್ ಮಾಡಕ್ಕೆ ಇಲ್ಲ ಸರ್, ಕಟ್ ಮಾಡಿ ಹಾಕಿದ್ದಾರೆ ಅವರು. ಅದೇ ಅವರೇ ಕಟ್ ಮಾಡ್ಕೊಂಡು ಹಾಕಿರ್ಬೇಕು. ಬರ್ಗಿ ತಗೊಂಡು ಬರ್ತಾರೆ, ಅವರು ಯಾಕೆ ಕೊಡ್ತಾರೆ ಅದು? ಅಲ್ಲ ಸರ್, ಪ್ಲಾನ್ ಅವ್ರು ಮೆಸೇಜ್ ಮಾಡ್ತಾರಂದ್ರೆ ವಿಡಿಯೋ ಅವರೇ ಬಂದು ಅವರೇ ಹೊಡೆದು ಮೆಸೇಜ್ ಅಲ್ಲ, ನಿಮ್ ಕಡೆ ನಾನು ಸಾಕ್ಷಿ ಇದೆಯಾಕಿ ನೀವು ಮಾಡಿಲ್ಲ ಅದು ನಮ್ಗೆ ಹೇಳ್ಬೇಕು. ನೋಡಿ, ನಾನು ಈಗ ಕೌಂಟರ್ ಮಾಡಕ್ಕೆ ಅದು ಬೇಕು ಸರ್. ನನಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಕ್ಕೆ ಇವ್ರು ಬಂದು ಬಿಜಾಪುರ ಬಂದು ಡಿಸ್ಚಾರ್ಜ್ ಮಾಡಿ ಏನು ಅವಶ್ಯಕತೆ ಇತ್ತ ಸರ್? ಡಾಕ್ಟರ್ ಹೇಳಿದ್ದಾರೆ ಮರ್ದಿನ ಎಕ್ಸ್ರೇ ಮಾಡೋಣ, MR ಮಾಡೋಣ ಅಂತ ಹೇಳಿದ್ದಾರೆ. ಅವ್ರಿಗೆ ಫೋರ್ಸಿಬ್ಲಿ ಬಂದು ಅವ್ರು MLA ಮಾತು ಕೇಳಿ, ಯಶವಂತರಾವ್ ಮಾತು ಕೇಳಿ ಆಗಿತ್ತು ಹೇಳಿ ಡಾಕ್ಟರ್ ಹೇಳಿದ್ದಾರೆ. ಇದೆ ಸರ್, ಇವ್ರ ಕಡೆನೇ ಇದೆ. ಕೊಡಿ, SP ಗೆ ಬಂದು ಕೊಡಿ. ಅದು ಏನಾದ್ರು ನಿಜ ಇದ್ರೆ ಮತ್ತೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. 50,000 ತೊಂದಿದ್ದು ಹೇಳಿ ಸರ್. ಯಾರು ಕೊಟ್ಟಿದ್ದಾರೆ? ನಮ್ದು ತೊಂದಿದ್ದಾರೆ ಸರ್, ನಮ್ಮ ತಮ್ಮ. ಹೌದು,
ಇಲ್ಲ ಸರ್ ಆ ಚೌಧರಿ ಪಿ ಸಿ ಸಾಧ್ಯನೇ ಇಲ್ಲ ಸರ್. ನಾನು ರೌಡಿ ಶೀಟರ್ ಅಲ್ಲೇ ಅಲ್ಲ ತೋರಿಸ್ತೀನಿ, ಇಲ್ಲೇ ಊರ್ ಹಾಕೋತೀನಿ ನಾನು ಇಲ್ಲೇ ಸುಸೈಡ್ ಮಾಡ್ಕೋತೀನಿ ರೌಡಿ ಶೀಟರ್ ಇದ್ರೆ. ಏನ್ ರೌಡಿ ಶೀಟರ್ ಇದೆ ಸರ್? 5 ಕೇಸ್ ಇದೆ ಸರ್. 5 ಕೇಸಸ್ ಇದೆ ಸರ್. ಏನ್ ಹೆಸರು? ಮಣಿಕ್ ಅಂತ ಹೇಳಿ ಸರ್. ಮಾಣಿಕ್ ಅಂತ 5 ಕೇಸ್ ಕೂಡ ಅಂತ ಹೇಳಿ ಸರ್ ನಿಮ್ ಕಡೆ. ಇಲ್ಲ ಸರ್, ಇಲ್ಲ ಸರ್, 7 ಶೀಟ್ ಓಪನ್ ಆಗಿದೆ ಸರ್. ನನ್ನ ಮೇಲೆ 50 ಕೇಸು ಇಲ್ಲ. ಈ ಕೇಸ್ ಆದ್ಮೇಲೆ ಓಪನ್ ಮಾಡಿದೆ. ಆಯ್ತು, ಈಗ ಬಿಡಿ, ಈಗ ನಮ್ಗೆ ಅದು ಇದಕ್ಕೆ ನಾವು ಹೋಗೋದಿಲ್ಲ. ನಿಮ್ಗೆ ಮಾತಾಡೋದು ಬೇಡ ಸರ್. ನೀವು ನಿಮಗೆ ಇದು ಕೊಡಿ, ಏನಿದೆ ನಿಮ್ದು ಮೆಡಿಕಲ್ ಸರ್ಟಿಫಿಕೇಟ್ ಕೊಡಿ. ಇವರು ಏನ್ ಮಾಡಿದಾರೆ ಸರ್? ಸರ್ ಲಾಸ್ಟ್ ಪಾಯಿಂಟ್ ಸರ್ ಏನ್ ಮಾಡಿದಾರೆ ಗೊತ್ತಾ ಸರ್? ನನಗೆ ರಿಪೋರ್ಟ್ ಸಿಕ್ತಿತ್ತು. ಇವ್ರು ಏನ್ ಮಾಡಿದ್ದಾರೆ, ಬಾಯ ರೋಗಿ ಅಂತಂದು ಅಲ್ಲಿ ಎಂಟ್ರಿನೇ ಮಾಡಿಸಿಲ್ಲ ಆಸ್ಪತ್ರೆಯಲ್ಲಿ. ರಿಪೋರ್ಟ್ ನನಗೆ ಹೆಂಗ್ ಸಿಗುತ್ತೆ ಸರ್? ಇವರೇ ಕರ್ಕೊಂಡು ಹೋಗಿದ್ದಾರೆ ಆಸ್ಪತ್ರೆಗೆ, ಬಾಯ ರೋಗಿ ಅಂತ ಮಾಡಿದ್ದಾರೆ ಸರ್. ಹಿಮ್ಸೆಲ್ಫ್ ಅಡ್ಮಿಟೆಡ್ ಇನ್ ದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸರ್. ಅಡ್ಮಿಟ್ ಆಗಿ ನಾವು ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ. ಇಲ್ಲಿ ಎಕ್ಸ್ರೇ ಮಾಡಕ್ಕೆ ಬಿಡುವುದಿಲ್ಲ, MR ಮಾಡಕ್ಕೆ ಬಿಡುವುದಿಲ್ಲ. ಇಲ್ಲಿ ಡಾಕ್ಟರ್ ಭೇಟಿ ಆದ ತಕ್ಷಣ ಡಾಕ್ಟರ್ ನಾನು ಡಿಟೇಲ್ ಕೇಳಿದ್ದೆ ಬಂದು ಭೇಟಿ ಆಗಿ. ಓ ಸರ್ ಆಮೇಲೆ CPI ಅವ್ರಿಗೂ ಹೇಳಿದ್ರಿ ಸರ್. ಸರ್ ನೋಡ್ರಿ 60 ಸಾಲಗಳು ಮೇನ್ ಆರೋಪಿ ಅದ. ನಾವು ಯಾರ ಕಡೆಯಿಂದ ದುಡ್ಡು ಕೊಟ್ಟು ಹೊಡ್ಸಂಡ್ ನನ್ನ ಮಗನಿಗೆ ಮೇನ್ ಆರೋಪಿ ಅಡಿಗೆ ಏನಾದ್ರಿ ನಮ್ಮ ಗೌರವಾಧ್ಯಕ್ಷರು ವೇದಿಕೆಯ ಸಮೇತಗೊಳ್ಳಲಿಕ್ಕೆ ವಿನಂತಿ. ನಾವು ಮಾಡಿದ್ದೀವಿಲ್ಲ. यार मैंने कब फोन किया नहीं कब फोन किया? देखिए ऐसे हवा में नहीं, उनसे हवा बात बन गई। नहीं अभी आपको 1 महीना के अंदर फोन किया है। हाँ ठीक है, अगर करेगा तो उसको नहीं छोड़ेगा, बात बता रहे हैं। देखिए अभी अगर कुछ होगा तो आप हमको बताइए, ठीक है? ಮಾಡಲ್ಲ ಪಾಪ, ಯಾಕಂದ್ರೆ ಊರಿನವ್ರಿಗೆ ಬಹಳ ಬೇಜಾರಾಗಿದೆ. ಜಡ್ಸನ್ ತಾಲೂಕಾ ಮತ್ತು ಸಿಂದಗಿ ತಾಲೂಕಾ ಅಲ್ಲಿ ನಾವು ತಾನೇ ಭೇಟಿ ಕೊಟ್ಟಿದ್ದೀವಿ ನಮ್ಮ IG ಜೊತೆ, SP ಅವರಿಗೆ. ಅಲ್ಲಿ ಒಂದು ಸಭೆ ಕೂಡ ನಾವು ಮಾಡಿದ್ದೀವಿ. ಮತ್ತು ಅಲ್ಲಿ ಗ್ಯಾಂಗ್ ಏನಿದೆ ರಾಣಿ ಕೇರು ಮತ್ತು ಸೆಂಟ್ರಲ್ಗಾಂವ್ ಅದಕ್ಕೆ ನಾವು ಮಾತಾಡಿದ್ದೀವಿ. ಈಗ ಅವರಿಗೆ ನಾವು ಹಿಂದೆ ಕೂಡ ಮಾತಾಡಿದ್ದೀವಿ. ಕಾನೂನು ಪ್ರಕಾರ ಕ್ರಮದಲ್ಲಿ ನಾವು ತಗೊಳ್ತೀವಿ. ಈಗ ಯಾರು ಕೆಲವು ಕೇಸಲ್ಲಿ ಆರೋಪಿಗಳು ಫರಾರಿ ಇದ್ದಾರೆ, ಅವ್ರಿಗೆ ಪ್ರೊಕ್ಲೇಮ್ಡ್ ಆಫೆಂಡರ್ ಮಾಡಿ ಅವತ್ತು ಆಸ್ತಿ ಪಾಸ್ತಿ ನಾವು ಸೀಲ್ ಮಾಡಲಿಕ್ಕೆ ಅದು ನಾವು ಏರ್ಪಾಡು ನಾವು ಮಾಡ್ತೀವಿ. ಈಗ ಮಲ್ಲಿಕಾರ್ಜುನ್ ಚಚ್ಚನ್ ಅವನ ಮೇಲೆ ಭಾಳಷ್ಟು ಇದು NBW ಅವನ ಮೇಲೆ ಇದೆ. ಮತ್ತು ಈಗ ಪಾರ್ವತಿ ವಿಮಲಾಬಾಯಿ ಅವ್ರ ಮೇಲೆ ಕೂಡ NBW ಇಶ್ಯೂ ಆಗಿದೆ. ಅವರು ಈಗ ಕೋರ್ಟ್ಗೆ ಶರಣಾಗತ ಆಗಬೇಕು. ಈಗ ಅವರಿಗೆ ನಾವು ಪ್ರೊಕ್ಲೇಮ್ಡ್ ಆಫೆಂಡರ್ ಮಾಡಲಿಕ್ಕೆ ನಾವು ಏರ್ಪಾಡು ನಾವು ಮಾಡ್ತಾಯಿದ್ವಿ. ಅದೇ ರೀತಿ ಬೇರೆ ಜನ ಯಾರು ಇದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ನಮ್ಮದು ಒಂದೇ ಉದ್ದೇಶ ಇದೆ, ಈಗ ಶಾಶ್ವತವಾಗಿ ಒಂದು ಅಲ್ಲಿ ನೆಮ್ಮದಿ ಜನಕ್ಕೆ ಸಿಗಲಿ. ಅವರೆಲ್ಲ ಇದು ರಕ್ತಪಾತ ಎಲ್ಲ ಬಿಟ್ಟು ಅವರು ಬೇರೆ ಕೆಲಸಕ್ಕೆ, ಒಳ್ಳೆಯ ಕೆಲಸಕ್ಕೆ, ಮತ್ತು ಸೆಕೆಂಡ್ ಜನ್ರೇಷನ್ ಅವ್ರದ್ದು ಮಕ್ಕಳು ಏನಿದ್ದಾರೆ ಅವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿಸ್ಕೊಂಡು ಅವ್ರಿಗೆ ಮತ್ತೆ ಈ ವೃತ್ತಿಯಿಂದ ಬಿಟ್ಟು ಬೇರೆ ಕಡೆ ಒಳ್ಳೆಯ ಇದಕ್ಕೆ ಉದ್ಯಮ ಆಗಲಿ ಅಥವಾ ಅವ್ರಿಗೆ ಗೌರ್ಮೆಂಟ್ ಜಾಬ್ ಆಗಲಿ ಅಥವಾ ಪ್ರೈವೇಟ್ ಜಾಬ್ ಆಗಲಿ ಆ ಕಡೆ ಅವ್ರಿಗೆ ಸೇರಿಸಬೇಕು. ಆ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಮ್ಮ SP ಅವರು, ನಮ್ಮ DSP ನಂದ ರೆಡ್ಡಿ ಅವರು ಮತ್ತು ಎಲ್ಲ ಅಧಿಕಾರಿಗಳು ಅವರಿಗ ಸಲುವಾಗಿ ನಾವು ಸಮಾವಹಿಸ್ತೀವಿ. ಈ ರೀತಿ ಆಗಿದರೆ ಮತ್ತು ನಾವು ಇನ್ನೊಮ್ಮೆ ನಾವು ಚರ್ಚೆಗೆ ಕೂಡ ಬರ್ತೀವಿ. ಮತ್ತು ಇನ್ನೊಮ್ಮೆ ನಾವು ಬಿಜಾಪುರ ಶರಣಾಗತಿ ಆಗಲಿಕ್ಕೆ ಅಲ್ಲ
ನಾವೀಗ ಪೆಟ್ರೋಲಿಯಂ ಆಫೆಂಡರ್ ಅವ್ರಿಗೆ ಮಾಡ್ತಾ ಇದ್ದೀವಿ. ಅದು ಅಟ್ಯಾಚ್ಮೆಂಟ್ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಎಲ್ಲ ನಾವು ಪ್ರಾಸೆಸ್ ಸ್ಟಾರ್ಟ್ ಮಾಡ್ತೀವಿ. ನಾವು ನೋಡೋಣ ಅದಕ್ಕೆ ಹೇಗೆ ಅವ್ರದ್ದು ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ನಾವು. ಸರ್ ನಿನ್ನೆ ಏನು ಸಭೆ ನಡೆಸಿದ್ರು, ಎರಡೂ ಗುಂಪಿನ ಸಭೆ ನಡೆಸಿದ್ರು, ಏನು ಅನ್ನಿಸ್ತಾರೆ, ಏನು ಅನ್ನಿಸ್ತದೆ, ರಿಸಲ್ಟ್ ಏನು ಅನ್ನಿಸ್ತದೆ? ಅಲ್ಲ, ರಿಸಲ್ಟ್ ಈಗ ನೋಡಿ, ಕಾನೂನು ಕೂಡ ಅವ್ರ ಭಯ ಇರಬೇಕು, ಮತ್ತು ನಾವು ಎರಡು ಕಡೆಯಿಂದ ನಾವು ಮಾಡಬೇಕಾಗಿತ್ತು. ಬರೀ ಕಾನೂನು ಭಯದಿಂದ ಮಾತ್ರ ಆಗಲ್ಲ, ಮತ್ತು ನಾವು ಸುಮ್ಮನೆ ಅವ್ರಿಗೆ ಕೂಡ ಬಿಟ್ಟರೆ ನೀವು ಒಂದು ಆಗಬೇಕು, ಅದು ಕೂಡ ಆಗಲ್ಲ. ನಾವು ಎರಡು ಕಡೆಯಿಂದ ನಾವು ಪ್ರೆಸರ್ ಇದು ಎರಡು ಕಡೆಯಿಂದ ನಾವು ಕೆಲಸ ಮಾಡಬೇಕಾಗತ್ತೆ. ಒಂದು ಕಡೆ ನಾವು ಅವ್ರ ಜೊತೆಗೆ ಸ್ವಲ್ಪ ಮಾತುಕತೆ ಸಂವಾದ ಅದು ಕೂಡ ಮಾಡಬೇಕಾಗುತ್ತೆ. ಸೆಕೆಂಡ್, ಅವರಿಗೆ ಕಾನೂನು ಭಯ ಕೂಡ ಇರಲೇಬೇಕು. ಕಾನೂನು ಭಯ ನಾವು ಈ ಭಯ ಇಲ್ಲದೆ ಪ್ರೀತಿ ಅದು ಬರೋದಿಲ್ಲ. ಸೊ ನಮ್ಮ ಪ್ರಕಾರ ಆ ಭಯ ಅವರಿಗೆ ಇದ್ದರೆ ಮಾತ್ರ, ಅದು ಹೆದರಿಕೆ ಸ್ವಲ್ಪ ಇರಲೇಬೇಕು. ಆದರೆ ಅವರು ನಿಜವಾಗಿ ಕಾನೂನು ಪರವಾಗಿ ಅವರು ಇದ್ದರೆ ನಾವು ಎಲ್ಲರಿಗೆ ಅವರಿಗೆ ರೌಡಿ ಶೀಟ್ ಏನಾಗಿದೆ, ಬೇರೆ ಏನಾಗಿದೆ, ನಾವು ಎಲ್ಲ ಪರಿಶೀಲನೆ ನಾವು ಮಾಡ್ತೀವಿ. ಅಲ್ಲಿ ನಾರ್ಮಲ್ಸಿ ತರೋಕ್ಕೆ ಅಥವಾ ಅವರಿಗೆ ಸಾಮಾನ್ಯ ಪ್ರಜೆ ಹಾಗೆ ಅವರು ಬದುಕಲಿಕ್ಕೆ ಅವ್ರಿಗೆ ಏನೇನು ಮಾಡಬೇಕು ಅದು ನಾವು ಮಾಡಲಿಕ್ಕೆ. ಸರ್, ಈಗ ನಿನ್ನೆಯಿಂದ ಎಲ್ಲ ಭೀಮಾತಿ ಏನು ಸಿಂಧಿ ಇರ್ಬೋದು, ಇಂಡಿ ಇರ್ಬೋದು, ಚಂದಾಗೆಲ್ಲ ಜನಸಂಪರ್ಕ ಮತ್ತು ಜನಜಾಗೃತಿ ಜನಸ್ಪಂದನ ಸಭೆ ಮಾಡಿದ್ರಿ. ಜನರ ರಿಯಾಕ್ಷನ್ ಆಗಿತ್ತು, ಜಾಸ್ತಿ ಜನ ಸೇರ್ತಾ ಇದ್ದಾರೆ, ಏನು? ಅಲ್ಲ, ಜನಕ್ಕೆ ಪೊಲೀಸ್ ಇಲಾಖೆಯಿಂದ ಬಹಳ ನಿರೀಕ್ಷೆ ಇರುತ್ತೆ. ಮತ್ತು ನಾನು ಹೇಳ್ತಾ ಇರ್ತೀನಿ ನಮ್ಮ ಸಿಬ್ಬಂದಿಗೆ, ಅಧಿಕಾರಿಗಳಿಗೆ, ಪೊಲೀಸ್ ಇಲಾಖೆ ಅದು ಫಸ್ಟ್ ಆ್ಯಂಡ್ ಲಾಸ್ಟ್ ಹೋಪ್. ಅದು ಯಾರು ಫಸ್ಟ್ ಏನಿದೆ, ಏನಾದರೂ ಅವ್ರಿಗೆ ಸಮಸ್ಯೆ ಆಗಿದೆ, ನೀರಿನ ಸಮಸ್ಯೆ ಕೂಡ ಆಗಿದ್ದರೆ, ಅವರಿಗೆ ಯಾವುದು ಬೇರೆ ಸಮಸ್ಯೆ ಆಗಿದ್ದರೆ ತಕ್ಷಣ ಅವ್ರಿಗೆ ಏನು ಅವ್ರಿಗೆ ನೆನಪು ಬರುತ್ತೆ ಅಥವಾ ಕಾಣುತ್ತೆ ಕಣ್ಣಕ್ಕೆ, ಪೊಲೀಸ್ನವರು ಖಾಕಿನಲ್ಲಿ ಇರೋರು. ಆನಂತರ ಅವರು ಎಲ್ಲ ಕಡೆ ತಿರುಗಾಡ್ಕೊಂಡು ಏನಾದರೂ ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ, ಮತ್ತೆ ಅವರು ಇನ್ನೊಂದು ಸರ್ತಿ ನಮ್ಮ ಬಾಗಿಲ ತಟ್ತಾರೆ. ಈ ಕೋರ್ಟ್ಗೆ ಏನಾಗಿಲ್ಲ, ರೆವೆನ್ಯೂ ಆಫೀಸರ್ನ ಏನಾಗಿಲ್ಲ, ಬೇರೆ ಯಾರು ಮಾಡಿಲ್ಲ, ರಾಜಕಾರಣಿ ಏನು ಮಾಡಿಲ್ಲ, ನೋಡೋಣ ಇನ್ನೊಂದು ಚಾನ್ಸ್ ಪೊಲೀಸ್ ಕಡೆ ಹೋಗೋಣ, ಏನಾದರೂ ಅವರು ಮಾಡ್ಬೋದು. ಸೊ ನಾವು ಪೊಲೀಸ್ ಇಲಾಖೆ ಸಾರ್ವಜನಿಕ ಸಲುವಾಗಿ ಫಸ್ಟ್ ಆ್ಯಂಡ್ ಲಾಸ್ಟ್ ಹೋಗಿದೆ. ಸೊ ನಾವು ಅದು ಏನಿದೆ ನಾವು ಪ್ರಯತ್ನ ಮಾಡ್ತೀವಿ. ಬಹಳ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ರೆ ಅದು ನಮ್ಮದು ಕೂಡ ಒಂದು ಇತಿಮಿತಿ ಇದೆ. ನಾವೆಲ್ಲ ಮಾಡ್ಕೊಂಡು ಮಾಡೋಕ್ಕೆ ಆಗಲ್ಲ. ಆದರೆ ಆ ಇತಿಮಿತಿಯಲ್ಲಿ ಎಷ್ಟು ನಾವು ಮಾಡೋಕ್ಕೆ ಸಾಧ್ಯತೆ ಇದೆ, ನಮ್ಮ ಅಧಿಕಾರಿಗಳು ನಮ್ಮ ಸಿಬ್ಬಂದಿಗಳ ಜೊತೆಗೆ ನಾವು ಮಾಡೋಕ್ಕೆ ಪ್ರಯತ್ನ. ಈಗ ಇನ್ನೊಂದು ಸಿಬ್ಬಂದಿ ಆಗೋದಿಲ್ಲ. ರಿಕ್ರೂಟ್ಮೆಂಟ್ ಇದಕ್ಕೆ ಸರಿಯಾದ ಪ್ರಾಸೆಸ್ಸಿಂದ ಆಗಬೇಕು, ಅದು ಇರುತ್ತೆ. ಅದು ಸರಿಯಾದ ಪ್ರಾಸೆಸ್ ಸಲುವಾಗಿ ಸ್ವಲ್ಪ ಹಂತವಾಗಿ ಮತ್ತು ಗ್ಯಾಪ್ ಕೊಡಬೇಕು. ಈ ಭಾಳ ತರಾತುರಿಯಲ್ಲಿ ನಾವು ರಿಕ್ರೂಟ್ಮೆಂಟ್ ಮಾಡಿದರೆ ಅದು ಕೆಲವು ಎಡವಟ್ಟು ಇದು ಆಗುತ್ತೆ, ಅದೊಂದು ಮಾಡಬಾರ್ದು. ಸೆಕೆಂಡ್ ಏನಿದೆ, ಬರೀ ರಿಕ್ರೂಟ್ಮೆಂಟ್ ಮಾಡೋದಿಲ್ಲ, ಅವ್ರಿಗೆ ಟ್ರೈನಿಂಗ್ ಕೂಡ ಮಾಡಬೇಕು ನಾವು. ಈ ಸುಮ್ಮನೆ ಅನ್ಟ್ರೈನ್ಡ್ ಜನಕ್ಕೆ ಈಗ ಏನಾಗುತ್ತೆ, ಕೆಲವು PSIನೇ ಒಂದೇ ಸರ್ತಿ ಬಹಳ ಜನ ರಿಕ್ರೂಟ್ ಆಗ್ತಾರೆ, ಅವ್ರಿಗೆ KPL ಟ್ರೈನಿಂಗ್ ಅದು ಕೊಡೋಕ್ಕೆ ಅದು ಆಸ್ಪತ್ರೆ ಇರೋದಿಲ್ಲ. ಬೇರೆ ಇನ್ಸ್ಟಿಟ್ಯೂಷನ್ಗೆ ಕೊಟ್ಟರೆ ಆ ಕ್ವಾಲಿಟಿ ಆಫ್ ಟ್ರೈನಿಂಗ್ ಇದೆ ಅಷ್ಟು ಇರೋದಿಲ್ಲ. ಅದೇ ರೀತಿ ನಮ್ಮ ಒಂದೇ ಸರ್ತಿ ನಾವು 20,000 ರಿಕ್ರೂಟ್ ನಾವು ಮಾಡಿದರೆ ಅವ್ರಿಗೆ ಎಲ್ಲಿ ಟ್ರೈನಿಂಗ್ ಕೊಡಬೇಕು ಮತ್ತು ಯಾವ ಲೆವೆಲ್ದು ಟ್ರೈನಿಂಗ್ ಕೊಡಬೇಕು. ಮುಂದಿನ ಅವರು 30-35 ವರ್ಷ ಒಂದು ಕಲ್ಪೆ ಟ್ರೈನಿಂಗ್ ತೊಗೊಂಡು ಹೋದರೆ ಮತ್ತು ಇಲಾಖೆಗೆ ಒಳ್ಳೆ ಆಗೋದಿಲ್ಲ. ಸೊ ನಮಗೆ ಗೊತ್ತು, ಸಾರ್ವಜನಿಕ ಅದು ಕಳ್ಕಳಿ ಇದೆ ಮತ್ತು ಅವಶ್ಯಕತೆ ಇದೆ. ಆದರೆ ಒಂದು ಹಂತವಾಗಿ ಎಲ್ಲ ಇದು ಅನ್ಸ್ಗಳಿಗೆ ಗಮನಿಸಿ ನಮ್ಮ ಪ್ರಕಾರ ಅದು ರಿಕ್ರೂಟ್ಮೆಂಟ್ ಮಾಡಬೇಕು. ಅಲ್ಲ, ಅದು ನೋಡಿ ಯಾವ ಬಹಳಷ್ಟು ಅದು ಅಂಕಿಅಂಶಗಳು ಆಗಿದೆ, ಕೆಲವು ಏನಿದೆ ಅದು ಪರಿಶೀಲನೆ ಇದೆ, ಅದು ಮಾಡ್ತಾರೆ. ಸರ್, ಈಗ ಜಿಲ್ಲೆಯಲ್ಲಿ ನಕಲಿ ಪತ್ರಕರ್ತರ ಹಾವಳಿ, ಆಮೇಲೆ ಯೂಟ್ಯೂಬ್ಗಳ ಹಾವಳಿ ತುಂಬಾ ಆಗಿದೆ. ಇದರಿಂದ ಅನೇಕ ಜನರಿಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡುವಂಥ ಪ್ರಕರಣ ಕೂಡ ದಾಖಲು ಮಾಡಿದೆ. ಆ ರೀತಿ ಇದು ಇದ್ದರೆ ನಮ್ಮ SP ಅವರು ಇದ್ದಾರೆ, ನಿಮಗೆ ಗೊತ್ತಿದೆ. ಒಬ್ಬರು ಪತ್ರಕರ್ತರ ಮೇಲೆ ಯಾರು ನಮ್ಮ ಜೊತೆಗೆ ನಾನು IG ಇದ್ದಾಗ ಅವರು ಎಲ್ಲೇ ನಮ್ಮ ಜೊತೆಗೆ ಸುತ್ತಾಡ್ತಾ ಇದ್ರು. ಮತ್ತು ಈಗ ಅವರು ಇದು ಇಲ್ಲ, ಮತ್ತು ಅವರು ಕ್ರಮ ತೊಗೊಂಡಿದ್ದು ನಮ್ಮ ಪೊಲೀಸ್ ಇಲಾಖೆಯಿಂದ ತೊಗೊಂಡಿದ್ದಾರೆ. ಈ ರೀತಿ ಮುಂದೆ ಕೂಡ ಬಂದರೆ ನಮ್ಮ SP ಅವ್ರ ಗಮನಕ್ಕೆ ತನ್ನಿ, ಅವರು ಖಂಡಿತ ಅವರು ಕ್ರಮ ಜರುಗಿಸ್ತಾರೆ. ಅಲ್ಲ ಸರ್, ಈಗ ಆಲ್ರೆಡಿ ಅವರು ಕ್ರಮ ಜರುಗಿಸಿದ್ದಾರೆ ಸರ್, ಅವರು ತಗೊಳ್ತಾ ಇದ್ದಾರೆ. ಆದರೆ ಈ ರೀತಿ ಅದಕ್ಕೆ ಇದನ್ನು ಕಡಿವಾಣ ಹಾಕಲಿಕ್ಕೆ ಯಾವ ರೀತಿ ಏನಾದರೂ ಪೊಲೀಸ್ ಇಲಾಖೆನ ಸ್ಪೆಷಲ್ ಆಗಿ ಏನಾದರೂ ಜಿಲ್ಲೆಗೆ ಸ್ಪೀಕರಿಂಗ್ ಆಗಲಿ ಈ ಥರ ಏನಾದರೂ ಗುರುತಿಸುವಂಥ ಕೆಲಸ ಅದು ಇದೆ, ಅವರು ಮಾಡ್ತಾರೆ. ನಾನು ಮಾತಾಡ್ತೀನಿ ಅವ್ರ ಜೊತೆಗೆ. ಅವರು ಯಾರು ಸುಮ್ಮನೆ ಪ್ರೆಸ್ ಹಾಕ್ಕೊಂಡು ಓಡಾಡ್ತಾರೆ, ಆರ್ತಿ ವೆಹಿಕಲ್ದವರು ಚೆಕಿಂಗ್ ಮಾಡಲಿ. ಆದರೆ ಅದರ ಸಲುವಾಗಿ ನೀವೇ ಅವ್ರಿಗೆ ಮನವಿ ಪತ್ರ ಕೊಡಿ, ಆ ಮನವಿ ಪತ್ರ ಆಧಾರ ಮೇಲೆ ನಾವು ಅವ್ರಿಗೆ ಮಾಡ್ತೀವಿ. ಗಾಡಿ ಮೇಲೆ ಪ್ರೆಸ್ ಅನ್ನೋದೇ ಬೇಡ ಸರ್. ಅದೇ ಸ್ಟಿಕ್ಕರ್ ಕೊಟ್ಟರೆ ಅದನ್ನ ಹಚ್ಚೋಣ, ಪ್ರೆಸ್ ಅನ್ನೋ ಗಾಡಿ ಫಸ್ಟ್ ಹಿಡಿದು ಬಿಡ್ರಿ ಸರ್. ಅಲ್ಲ, ಅದೇ ಹೇಳ್ತಾ ಇದ್ದೀನಿ. ಅದು ಏನಾಗುತ್ತೆ, ಕೆಲವು ಜೆನ್ಯೂನ್ ಪ್ರೆಸ್ನವರು ಮತ್ತೆ ಅವರು ಗಲಾಟೆ ಮಾಡುವಾಗ ನೀವು ಪಿಟಿಷನ್ ಕೊಡಿ, ನಾವು ತಕ್ಷಣ ಆ ಪಿಟಿಷನ್ ಮೇಲೆ ಆಕ್ಷನ್ ನಾವು ತಗೊಳ್ತೀವಿ. ಒಂದು ಸ್ಟಿಕ್ಕರಿಂಗ್ ಮಾಡಿದ್ರೆ ಪ್ರೆಸ್ ಅನ್ನೋದು ಬೇಡ ನಮಗೆ. ಅದೇ ಹೇಳಿದೆ, ಅದೇ ಅವಮಾನ ಅನ್ನಿಸ್ತಾರೆ. ಥ್ಯಾಂಕ್ ಯು ಸರ್. ನಮಸ್ಕಾರ. और खबरों के लिए देखते रहिए B News Nation।